ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನಮಸ್ಕಾರ, ಜಿ ಸಂವಾದಕ್ಕೆ ಸ್ವಾಗತ. ಇವತ್ತಿನ ಜಿ ಸಂವಾದದಲ್ಲಿ ಒಂದು ಗಂಭೀರ ವಿಚಾರವನ್ನು ತೆಗೆದುಕೊಂಡು ನಿಮ್ಮ ಮುಂದೆ ನಾವು ಹಾಜರಾಗಿದ್ದೇವೆ. ಪ್ರಜ್ವಲ್ ರೇವಣ್ಣ. ಇವತ್ತು ಪ್ರಜ್ವಲ್ ರೇವಣ್ಣ ಬಗ್ಗೆ ಮಾತಾಡಬೇಕಾ, ಪ್ರಜ್ವಲ್ ರೇವಣ್ಣ ಮನಸ್ಥಿತಿಯ ಬಗ್ಗೆ ಮಾತಾಡಬೇಕಾ, ಅಥವಾ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಲಭ್ಯವಾಗ್ತಿರುವಂತಹ ಸೌಕರ್ಯಗಳ ಬಗ್ಗೆ ಮಾತಾಡಬೇಕಾ, ಉಳ್ಳವರಿಗೆ ಮತ್ತು ಇಲ್ಲದವರಿಗೆ ಯಾವ ರೀತಿ ವ್ಯವಸ್ಥೆಗಳು ನಡೆಸಿಕೊಳ್ತವೆ ಅನ್ನೋದ್ರ ಬಗ್ಗೆ ಮಾತಾಡಬೇಕಾ? ನಿಜಕ್ಕೂ ಕೂಡ ಆಶ್ಚರ್ಯ ಆಗ್ತಾ ಇದೆ. ನೋಡಿ, ವೈರಲ್ ಆಗಿರುವಂತಹ ವಿಡಿಯೋವನ್ನು ನೀವೆಲ್ಲರೂ ಕೂಡ ಗಮನಿಸಿರ್ತೀರಿ. ರಾಜಾರೋಷವಾಗಿ ಫೋನ್ನಲ್ಲಿ ಮಾತಾಡ್ತಾ ಇರುವಂತಹ ಪ್ರಜ್ವಲ್ ರೇವಣ್ಣ ಯಾವುದೋ ರೆಸಾರ್ಟ್ ಅಲ್ಲ, ಮನೆ ಅಲ್ಲ, ಇಲ್ಲವೇ ಇಲ್ಲ, ಜೈಲಿನಲ್ಲಿ ಮಾತಾಡ್ತಾ ಇರುವಂತಹ, ಜೈಲಿನಲ್ಲಿ ಮೊಬೈಲ್ ಫೋನ್ನಲ್ಲಿ ಮಾತಾಡ್ತಾ ಇರುವಂತಹ ಪ್ರಜ್ವಲ್ ರೇವಣ್ಣ ದೃಶ್ಯಾವಳಿ ಏನಿದೆ ಅದು ಕಾನೂನು ವ್ಯವಸ್ಥೆಯ ಕುರಿತಂತೆ, ಪರಪ್ಪನ ಅಗ್ರಹಾರದಲ್ಲಿ ಸಿಗುವಂತಹ ಸೌಲಭ್ಯಗಳ ಕುರಿತಂತೆ, ಉಳ್ಳವರಿಗೆ ಇಲ್ಲದವರಿಗೆ ಇರುವಂತಹ ಕಾನೂನಿನ ವ್ಯವಸ್ಥೆಗಳ ಕುರಿತಂತೆ, ಭೇದ ಭಾವದ ಕುರಿತಂತೆ ಚರ್ಚೆ ಮಾಡೋ ಹಂಗೆ ಮಾಡಿದೆ. ರೈಟ್, ಇದು ಒಂದು ಆಯಾಮ. ಇನ್ನೊಂದು ಆಯಾಮದಲ್ಲಿ ನಾವು ಡೀಟೇಲ್ ಆಗಿ ನೋಡ್ತಾ ಹೋಗೋದಾದರೆ, ಸಿಟ್ಟಿಗೂ ಪರಿಸ್ಥಿತಿಗೂ ಹಲವಾರು ಅನಾಚಾರಗಳು ಸಂಭವಿಸಿಬಿಡತ್ತೆ. ಕಾನೂನಿನ ವ್ಯಾಪ್ತಿಗೆ ಬಂದ ಸಂದರ್ಭದಲ್ಲಿ ಶಿಕ್ಷೆ ಅನ್ನೋದು ಕೂಡ ನಿಗದಿಯಾಗತ್ತೆ. ಏನು? ಶಿಕ್ಷೆ ಅನ್ನೋದು ನಿಗದಿಯಾಗತ್ತೆ. ಆ ಶಿಕ್ಷೆಯನ್ನು ಅನುಭವಿಸೋದೆಲ್ಲಿ? ಜೈಲಿನಲ್ಲಿ. ಒಂದೇ ಜೈಲಿಗೆ ಹೋದಾಗ ಶಿಕ್ಷೆಯನ್ನು ಅನುಭವಿಸಬೇಕು. ಅದರ ಹಿಂದಿನ ಉದ್ದೇಶ ಒಂದು ಮಾಡಿದ ತಪ್ಪಿಗೆ ಶಿಕ್ಷೆ, ಇನ್ನೊಂದು ಮನಪರಿವರ್ತನೆಯ ತಾಣ. ಹೌದು, ಮನಪರಿವರ್ತನೆ ಆಗಬೇಕು. 2 ವರ್ಷ ಆಗಿದೆ. ಪ್ರಜ್ವಲ್ ರೇವಣ್ಣ ಬಳಿ ಪೆನ್ ಡ್ರೈವ್ ಇದೆ, 80ಕ್ಕೂ ಹೆಚ್ಚು ಅಶ್ಲೀಲ ದೃಶ್ಯಾವಳಿ ಆ ಪೆನ್ ಡ್ರೈವಲ್ಲಿ ಇದೆ ಅನ್ನುವಂಥ ವಿಚಾರ ಏನಿದೆ, ಮಗದೊಂದೇ ಇದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕು ಅನ್ನುವಂಥ ವಾತಾವರಣಕ್ಕೆ ತಗೊಂಡು ಹೋಗಿದೆ. ಹಾಗಾಗಿ ಇವತ್ತಿನ ಈಸಿ ಸಂವಾದದಲ್ಲಿ ಪ್ರಜ್ವಲ್ ರೇವಣ್ಣಗೆ ಲಭ್ಯವಾಗ್ತಿರುವಂತಹ ಪರಪ್ಪನ ಅಗ್ರಹಾರದ ಸೌಕರ್ಯಗಳು ಮತ್ತು ಮನಸ್ಥಿತಿಯ ಕುರಿತಂತೆ ಡೀಟೇಲ್ ಆಗಿ ಚರ್ಚೆ ಮಾಡ್ತಾ ಹೋಗೋಣ. ನಾನು ದಿವ್ಯಶ್ರೀ. ನಮ್ಗೆ ಯಾವ ಕಾನೂನು ಬೇಡ, ಪೊಲೀಸ್ ಸ್ಟೇಷನು ಬೇಡ, ಕೋರ್ಟು ಬೇಡ, ನ್ಯಾಯಾಲಯನೂ ಬೇಡ, ಈ ರೀತಿ ಹೇಳೋ ಕಾಲ ದೂರ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಇಂಥ ಹಲವಾರು ಪ್ರಕರಣಗಳು, ಅಂದರೆ ಪ್ರಜ್ವಲ್ ರೇವಣ್ಣಗೆ ಪರಪ್ಪನ ಅಗ್ರಹಾರದಲ್ಲಿ ಲಭ್ಯವಾಗ್ತಿರುವಂಥ ಸೌಕರ್ಯಗಳನ್ನು ನೋಡಿದಂಥ ಸಾಮಾನ್ಯ ಜನ ಬೀದಿಗಳದ್ದು ಒಂದು ದಿವಸ ಹಿಂಗೆ ಹೋರಾಟ ಮಾಡ್ತಾರೆ. ಅಂಥ ಒಂದು ಪರಿಸ್ಥಿತಿ ಬಂದ್ಬಿಟ್ಟದೆ. ಆಶ್ಚರ್ಯ ಆಗುತ್ತೆ. ಅಲ್ಲಿ ಅಲೋಕ್ ಕುಮಾರ್ ಅವರಿದ್ದಾರೆ, ಗಂಭೀರವಾಗಿ ಇದನ್ನು ತಗೊಳ್ತಾರೆ, ಇಂಥ ಒಂದು ದುಷ್ಕೃತ್ಯಗಳಾಗದ ರೀತಿ ತಡೀತಾರೆ ಅನ್ನುವಂಥ ವಿಶ್ವಾಸ ಇತ್ತು. ನೋ, ಪರಿಸ್ಥಿತಿ ಯಾಕೋ ಭಿನ್ನವಾಗಿ ಕಾಣ್ತಾ ಇದೆ. ಯಾರ್ದು ಇನ್ವಾಲ್ವ್ಮೆಂಟ್ ಇದೆ ಇಲ್ಲಿ? ನೋಡಿ, ಜೈಲು ಅಂದ್ರೆ ಅದು ಜೈಲಾಗೇ ಇರಬೇಕು, ಮಾಡಿದ ತಪ್ಪಿಗೆ ಶಿಕ್ಷೆಯೂ ಆಗಬೇಕು, ಮನ ಪರಿವರ್ತನೆ ಆಗಬೇಕು ಅಂಥ ಉದ್ದೇಶದಿಂದಲೇ ಹಾಕುವಂಥದ್ದು. ಆದರೆ ಜೈಲಿನ ನಿಜ ಬಣ್ಣಗಳು ಈ ಮೂಲಕ ಬಯಲಾಗುತ್ತಲ್ಲ, ಬಹಳ ಆಶ್ಚರ್ಯ ಆಗುತ್ತೆ. ನಿಮ್ಗೆ ಇನ್ನೊಂದು ಮುಖ್ಯವಾದಂಥ ವಿಚಾರ ಹೇಳಬೇಕು. ಜೈಲು ಅಂದಾಗ, ತಪ್ಪು ಮಾಡಿದವರಿಗೆ ಶಿಕ್ಷೆ ಅಂದಾಗ ಅಲ್ಲೂ ಕೂಡ ಜಾತಿ ಅನ್ನೋದು ಕೆಲಸ ಮಾಡುತ್ತೆ. ಆಶ್ಚರ್ಯ ಆಗುತ್ತೆ. ಅಂದರೆ ಉನ್ನತ ಜಾತಿಯವರಿಗೆ ಒಂದು ರೀತಿಯ ಕೆಲಸ, ಬೇರೆ ಸಮುದಾಯದವರಿಗೆ ಟಾಯ್ಲೆಟ್ ಕ್ಲೀನಿಂಗು. ಇಂಥ ಒಂದು ಭೇದ ಭಾವದ ಜೊತೆಗೆ ಉಳ್ಳವರು, ಸಿರಿವಂತರು ಅಥವಾ ಏನೂ ಇಲ್ಲದವರಿಗೆ ಫೆಸಿಲಿಟೀಸ್, ಸೌಕರ್ಯಗಳು ನೋಡಿ ಹೆಂಗೆ ಸಿಗುತ್ತೆ. ಈಗ ಪ್ರಜ್ವಲ್ ರೇವಣ್ಣ ವಿಚಾರಕ್ಕೆ ಬರೋದಾದರೆ, ಜೈಲಿನಲ್ಲೂ ಪ್ರಜ್ವಲ್ ರೇವಣ್ಣ ಬಿಂದಾಸ್ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ. ಇಟ್ ಈಸ್ ನಾಟ್ ಪರಪ್ಪನ ಅಗ್ರಹಾರ, ಇಟ್ ಈಸ್ ಲೈಕ್ ಅ ರೆಸಾರ್ಟ್. ಅರ್ಥ ಮಾಡ್ಕೋಬೇಕು ನಾವು. ಪೊಲೀಸರ ದಾಳಿ ವೇಳೆ ಬ್ಯಾರಕ್ನಲ್ಲಿ ಮೊಬೈಲ್ ಪತ್ತೆ. ಫಸ್ಟ್ ಒಂದ್ಸತಿ ಮಾಡ್ತಾರೆ ದಾಳಿನ, ಅವಾಗೇನೂ ಸಿಕ್ಕಿರೋದಿಲ್ಲ, ಆಮೇಲೆ ಮೊಬೈಲ್ ಪತ್ತೆಯಾಗಿದೆ. ಪ್ರಜ್ವಲ್ ಫೋನಿನಲ್ಲಿ ಕೆಲವೊಂದು ವಿಡಿಯೋಗಳು ಕೂಡ ಲಭ್ಯವಾಗಿದೆ. ಸ್ವತಃ ಪ್ರಜ್ವಲ್ ಮಾತಾಡ್ತಿರುವಂಥ ವಿಡಿಯೋ ಕೂಡ ಸಿಕ್ಕಿದೆ. ತನ್ನ ಹಳೆ ಚಾಳಿಯನ್ನು ಮುಂದುವರಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಳೆ ಚಾಳಿಯನ್ನು ಮುಂದುವರಿಸೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ ಪೊಲೀಸ್ ಇಲಾಖೆಗೆ ಏನನ್ನಬೇಕು, ಅಲ್ಲಿನ ಜೈಲರ್ಗೆ ಏನನ್ನಬೇಕು, ಅಲ್ಲಿನ ಅಧಿಕಾರಿ ವರ್ಗಕ್ಕೆ ಏನನ್ನಬೇಕು? ಯುವತಿಯರ ಪೇಪರ್ ಕಟ್ಟಿಂಗ್ಸನ್ನು ಸಂಗ್ರಹಿಸಿಟ್ಟಿದ್ದಾರೆ ಪ್ರಜ್ವಲ್. ಮನಪರಿವರ್ತನೆಯ ತಾಣ ಆಗಬೇಕು, ಪ್ರತಿಯೊಬ್ಬರು ಕೂಡ ಅಲ್ಲಿ ಕಲ್ತ್ಕೋಬೇಕು, ಶಿಕ್ಷೆ ಅನುಭವಿಸಬೇಕು, ಹೊರಗಡೆ ಬಂದ ಸಂದರ್ಭದಲ್ಲಿ ಹೊಸ ಮನುಷ್ಯ ಆಗಬೇಕು ಅನ್ನೋ ಸದುದ್ದೇಶದಿಂದ ಅಲ್ಲಿ ಪೇಪರ್ ತರಿಸ್ತಾರೆ, ಟಿ ವಿ ತೋರಿಸ್ತಾರೆ, ನ್ಯೂಸ್ಗಳನ್ನು ತೋರಿಸ್ತಾರೆ. ಅಂದರೆ ಅರ್ಥ ಮಾಡ್ಕೊಳ್ಳಿ ಜೀವನ ಅಂಥೇಳಿ. ಆ ಪೇಪರಲ್ಲೂ ಯಾವುದ್ಯಾವುದೋ ಹೀರೋಯಿನ್ಗಳು ಬರ್ತಾರೆ, ಆ ಹೀರೋಯಿನ್ಗಳ ಫೋಟೋಸ್ನ ಕಟ್ ಮಾಡಿ ಇಟ್ಕೊಳ್ಳುವಂಥ ಮನಸ್ಥಿತಿ ಇನ್ನೂ ಮುಂದುವರೆದಿದೆ ಅಂತ ಹೇಳಿದ್ರೆ ಸೈಕಲಾಜಿಕಲಿ ಟ್ರೀಟ್ಮೆಂಟ್ ಅಗತ್ಯ ಇದೆ ಅಂತ ಅನ್ಸುತ್ತೆ. ಅದು ಅವರವರ ವೈಯಕ್ತಿಕ ವಿಚಾರ. ಆದರೆ ಜೈಲು ಅಂದಾಗ ಜೈಲಿನ ನಿಯಮಗಳ ಪಾಲನೆಯನ್ನು ದೊಡ್ಡವರು ಮಾಡಬೇಕು, ಸಣ್ಣವರು ಮಾಡಬೇಕಾಗತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಹಲವರು ಮಾತಾಡಿದ್ದಾರೆ, ಬನ್ನಿ ಕೇಳೋಣ. ಅವರೆಲ್ಲ ಕಡೆ ಸರ್ಚ್ ಮಾಡಿದ್ದಾರೆ. ಆದರೆ ಇದು ಪ್ರಜ್ವಲ್ ರೇವಣ್ಣದು ಸೆಲ್ನಲ್ಲಿ ಒಂದು ಆಂಡ್ರಾಯ್ಡ್ ಮೊಬೈಲ್ ಫೋನ್ ಸಿಕ್ಕಿದೆ, ಒಂದು ಪೆನ್ ಡ್ರೈವ್ ಸಿಕ್ಕಿದೆ, ಮತ್ತೆ ಒಂದು ಚಾರ್ಜರ್ ಸಿಕ್ಕಿದೆ. ಅದು ಕೇಳಿದಾಗ ಅವರು ಅಸ್ಪಷ್ಟವಾಗಿ ಉತ್ತರ, ಬಹುಶಃ ಅವರು ಮಿಸ್ಗೈಡ್ ಮಾಡೋಕ್ಕೆ ಇನ್ನು ಟ್ರೈ ಮಾಡ್ತಾ ಇದ್ದಾನೆ.
ಈಗ ನಾವು ಇದು ಗೊತ್ತಾಯ್ತು ಕಿ ಅವನು ಯೂಸ್ ಮಾಡ್ತಾ ಇದ್ದಾನೆ. ಸೊ ಆ ಭಾಗದಲ್ಲಿ ಇರುವಂತಹ ಯಾರು ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಅಲ್ಲಿ ಇನ್ಚಾರ್ಜ್ ಇದ್ರು ಅವನಿಗೆ ನಾವು ಸಸ್ಪೆಂಡ್ ನಾವು ಮಾಡಿದ್ವಿ. ಮತ್ತೆ ಈಗ ಯಾರು ಜೈಲರ್ ಅಥವಾ ಬೇರೆ ಅಲ್ಲಿ ಇದು ಸಿಬ್ಬಂದಿಗಳು ಅಧಿಕಾರಿಗಳು ಇದ್ದಾರೆ ಅವರದ್ದು ಏನು ರೂಲ್ ಇದೆ ಅದರ ಸಲುವಾಗಿ ನಾವು ಇದು DIG ಖನ್ಗಾವಿ ಅವರಿಗೆ ನಾವು ಇದು ಕೆಲಸ ನಾವು ವಹಿಸಿದ್ದೀವಿ. ಅವರು ನಾಳೆಯಿಂದ ಇನ್ಕ್ವೈರಿ ಮಾಡ್ತಾರೆ. ಸ್ವಪ್ರೇರಣೆಯಿಂದ ಎಲ್ಲ ನಾನೇ ಮಾಡಿಸಿದ್ದು. ಯಾವುದೇ ಪ್ರಿಸನ್ನಲ್ಲಿ ರೇಡ್ ಆಗಬೇಕು ಅಂದರೆ ಹೋಮ್ ಮಿನಿಸ್ಟರ್ ಅವರ ಆದೇಶ ಇರಬೇಕು. ತಮ್ಗೆ ಗೊತ್ತಿರೋ ಹಾಗೆ 2-3 ವಾರದ ಹಿಂದೆ ನಾನೇ ವಿಸಿಟ್ ಮಾಡಿದ್ದೆ. ವಿಸಿಟ್ ಮಾಡಿದಾಗ ಅಲ್ಲಿ ಕೆಲವು ಲೋಪಗಳನ್ನು ನಾನು ನೋಡಿದೆ. ಅದನ್ನು ನಮ್ಮ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಾದ್ಮೇಲೆ ನಿನ್ನೆ ನಾನೇ ಮುಖ್ಯಮಂತ್ರಿಗಳ ಪರ್ಮಿಷನ್ ತಗೊಂಡು ಅಲ್ಲಿ ರೇಡ್ ಮಾಡಿಸಿರೋದು. ಸುಮಾರು 100 ಜನ CCBದವರಿಗೆ ಕಳಿಸ್ಕೊಟ್ಟು ಅಲ್ಲಿನ ವ್ಯವಸ್ಥೆ ಬಗ್ಗೆ ತಿಳ್ಕೊಂಡಿರೋದು. ಅದರಲ್ಲಿ ಸಾಕಷ್ಟು ಲೋಪಗಳು ಕಂಡು ಬಂದಿದೆ. ವಿ ಆರ್ ಆಲ್ರೆಡಿ ಟೇಕನ್ ಆ್ಯಕ್ಷನ್ ಆಲ್ಸೋ. ಮಾಧ್ಯಮದ ಮುಖೇನ ರಾಜ್ಯದ ಗೃಹ ಸಚಿವರು ನಾನೇ ಮಾಡಿಸಿದ್ದು ಅಂತ ಹೇಳಿದರು ಅಲ್ವಾ. ಅದರಿಂದ ಅವ್ರದೇ ಸರ್ಕಾರ ಇದೆ, ಅವ್ರದೇ ಸರ್ಕಾರ. ಗೃಹ ಮಂತ್ರಿಗಳೇ ಹೇಳಿದ್ದೇನೆ, ನಾನೇನು ರಿಯಾಕ್ಟ್ ಮಾಡೋದಿದೆ ಸರ್. ಅವ್ರದೇ ಸರ್ಕಾರ ಇದೆ, ಯಾವ ರೀತಿ ಬೇಕು ತನಿಖೆ ಮಾಡಿ ರಿಪೋರ್ಟ್ ತೋರಿಸ್ಕೊಂಡು ಮಾಡ್ತೀನಿ. ನಾನೇನು ಅದಕ್ಕೇನಂತ ಅವರೇ ಗೃಹ ಮಂತ್ರಿಗಳು ಹೇಳಿದ್ದಾರೆ, ನಾನೇ ಸ್ವತಃ ರೈಡ್ ಮಾಡಿಸಿದ್ರು ಅಂತ ಮಾಧ್ಯಮದ ಮುಖೇನ ನೋಡಿದ್ರು, ಬಿಟ್ಬಿಡಿ ಮುಖೇನ ಇವೆಲ್ಲ. ಅದರಿಂದ ಅವ್ರು ಏನು ಹೇಳಿದ್ದಾರೆ, ಅವ್ರದೇ ಸರ್ಕಾರ ಇದೆ, ಅವ್ರದೇ ಇಲಾಖೆ ಮುಖ್ಯಸ್ಥರಿದ್ದಾರೆ. ಮಾಧ್ಯಮದ ಮುಖೇನ ರಾಜ್ಯದ ಗೃಹ ಸಚಿವರು ನಾನೇ ಮಾಡಿಸಿದ್ದು ಅಂತ ಹೇಳಿದರು ಅಲ್ವಾ. ಅದರಿಂದ ಅವ್ರದೇ ಸರ್ಕಾರ ಇದೆ, ಅವ್ರದೇ ಸರ್ಕಾರ. ಗೃಹ ಮಂತ್ರಿಗಳೇ ಹೇಳಿದ್ದೇನೆ, ನಾನೇನು ರಿಯಾಕ್ಟ್ ಮಾಡೋದಿದೆ ಸರ್. ಅವ್ರದೇ ಸರ್ಕಾರ ಇದೆ, ಯಾವ ರೀತಿ ಬೇಕು ತನಿಖೆ ಮಾಡಿ ರಿಪೋರ್ಟ್ ತೋರಿಸ್ಕೊಂಡು ಮಾಡ್ತೀನಿ. ನಾನೇನು ಅದಕ್ಕೇನಂತ ಅವರೇ ಗೃಹ ಮಂತ್ರಿಗಳು ಹೇಳಿದ್ದಾರೆ, ನಾನೇ ಸ್ವತಃ ರೈಡ್ ಮಾಡಿಸಿದ್ರು ಅಂತ ಮಾಧ್ಯಮದ ಮುಖೇನ ನೋಡಿದ್ರು, ಬಿಟ್ಬಿಡಿ ಮುಖೇನ ಇವೆಲ್ಲ. ಈ ಬಗ್ಗೆ ಮಾತಾಡಲಿಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಿವೃತ್ತ ಪೊಲೀಸ್ ಅಧಿಕಾರಿಯಾಗಿರುವಂತಹ ಬಸವರಾಜ್ ಮಾಲಗತ್ತಿ ಅವರಿದ್ದಾರೆ. ಸರ್ ನಮಸ್ಕಾರ. ಸೈಕಾಲಜಿಸ್ಟ್ ಮಮತಾ ಸತೀಶ್ ಅವರಿದ್ದಾರೆ. ನಮಸ್ಕಾರ. ಇದರ ಜೊತೆಗೆ ಹೈಕೋರ್ಟ್ ಹಿರಿಯ ವಕೀಲರು ವೆಂಕಟಾಚಲಪತಿ KP ಅವರಿದ್ದಾರೆ. ನಮಸ್ಕಾರ. ನಮಸ್ತೆ ಸರ್, ನೀವು ಹೇಳಬೇಕು, ಬಸವರಾಜ್ ಮಾಲಗತ್ತಿ ಸರ್, ಅದು ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹನ ರೆಸಾರ್ಟ? ನಮಗೂ ಸಂಶಯ ಬರ್ತಾ ಇದೆ ನೀವು ಹೇಳೋದ್ರಲ್ಲಿ. ನಾವು ನೋಡಿ ಕೇಳಿ ಸಾಕಾಗಿದೆ. ಇಂಥವೆಲ್ಲ ಡಿಸ್ಕಷನ್ ಮಾಡಿ ಎಷ್ಟು ಸಲ ಸಿಗೋದು, ಎಷ್ಟು ಸಲ ಮಾಡೋದು, ಆ್ಯಕ್ಷನ್ ತಗೋತೀನಿ ಅನ್ನೋದು, FIR ಮಾಡಿವಿ ಅನ್ನೋದು, ಸಸ್ಪೆಂಡ್ ಮಾಡಿವಿ ಅನ್ನೋದು ಹಂಗೆ ನಡೀತಾನೆ ಇದೆ. ಅದು ಕೊನೆ ಅನ್ನೋದೇ ಇಲ್ಲ. ಅದು ಯಾಕೆ ಹೀಗೆ ನಡೀತಾ ಇದೆ ಅನ್ನೋದು ಸುಮಾರು ಕಾರಣಗಳಿದ್ದಾವೆ. ಅಲ್ಲಿ ಮೊದಲನೇದ್ದು ಅಂದರೆ ಕರಪ್ಷನ್ನು, ಹೌದು, ದುಡ್ಡಿಂದು. ಎರಡನೇದ್ದು ಅಂದರೆ ಇನ್ಫ್ಲೂಯೆನ್ಸ್, ಪ್ರಭಾವಿ ವ್ಯಕ್ತಿಗಳಿಗೆ ಇನ್ಫ್ಲೂಯೆನ್ಸ್ ಮಾಡೋದು, ಅವ್ರ ಕಡೆಯಿಂದ ಮಾಡಿಸೋದು. ಮೂರನೇದ್ದು ಅಂದರೆ ಧಮಕಿ ಹಾಕ್ತಾರೆ. ಅಲ್ಲಿ ಒಳಗಿರೋರು ನನಗೆ ಸವಲತ್ತು ಕೊಡದಿದ್ದರೆ ನೀವು ಹೊರಗೆ ಬಾ ಮಗನೇ ನೋಡ್ತೀನಿ. ಒಬ್ಬ ಸುಪ್ರಿಡೆಂಟಿಗೆ, ನಾನು ಮೈಸೂರಲ್ಲಿರುವ ಒಬ್ಬ ಸುಪ್ರಿಡೆಂಟಿಗೆ ಒಬ್ಬ ಧಮಕಿ ಹಾಕಿದ್ದ, ಒಬ್ಬ ಫೇಮಸ್ ರೌಡಿ, ನಿನ್ನ ಮಗಳು ಕಾಲೇಜ್ ಹೋಗ್ತಾಳೆ ಹುಷಾರು ಅಂತ ನೋಡಿ. ಅವು ಮಾವ ಹೋಗಿ ಮನೆಯಲ್ಲಿ ಹೇಳಿದ್ದಾನೆ, ಹೆಂಡ್ತಿ ಮಕ್ಕಳು ಎಲ್ಲ ಹೊಸು ನನ್ನ ಆಫೀಸಿಗೆ ಬಂದರು. ಸರ್ ನೋಡಿ, ಈಗ ನಾವು ಏನು ಬೇಡ ಟ್ರಾನ್ಸ್ಫರ್ ಮಾಡ್ಕೊಂಡು ನೋಡ್ರಿ, ಎಲ್ಲಿ ಬೇಡ ಇದು ಅಂತ ಈ ಥರ ಧಮಕಿ ಹಾಕೋದು. ಇನ್ನೊಂದು ಏನಾಗ್ತದೆ, ಯಾರಿಗೂ ಗೊತ್ತಲ್ಲಾರ್ದಾಗೆ ಅದು ಗೋಡೆ 30 ಅಡಿ 50 ಅಡಿ ಕಟ್ಟಿದ್ದಾರೆ. ಆದ್ರೂ ಗೋಡೆ ಮೇಲಿಂದ ಹೊರಗಡೆಯಿಂದ ಅದನ್ನು ಎಸಿತಾರೆ ಕೆಲವೊಂದು ವಸ್ತುಗಳನ್ನು. ಅಂದರೆ ಅಲ್ಲಿ ಒಂದು ಮರ ಇರ್ತದೆ, ಒಂದು ಲ್ಯಾಂಡ್ ಮಾರ್ಕ್ ಮಾಡ್ತಾರೆ, ಅಲ್ಲಿ ಮರ ಗಿರ ಇಂಥಲ್ಲಿ ನಾನು ಎಸಿತೇನೆ. ಫೋನ್ ಅಂತೂ ಸ್ವಾಭಾವಿಕ ಇದ್ದೇ ಇರ್ತಾವೆಲ್ಲ ಕಡೆ. ಅಲ್ಲಿದ್ದ ಅದು ಕಾಮನ್ ಆಗಿಬಿಟ್ಟಿದೆ. ಏನು ಅದೇನು ಅಲ್ಲ, ಜೈಲಲ್ಲಿ ಕಾಮನ್ ಆಗಿಬಿಟ್ಟಿದೆ. ಇಂಥಲ್ಲಿ ಬಾ 5:15 ನಾವು ವಾಕಿಂಗ್ ಬರ್ತೇವೆ, 5:15 6 ಗಂಟೆಗೆ ಅಲ್ಲಿ ಎಸಿ, 5 ಗಂಟೆಗೆ ನಾವು ಮರದ ಕೆಳಗಿರ್ತೇವೆ, ಅಲ್ಲಿಂದ ಎಸಿಯಪ್ಪ ನಾವು ತೊಗೋತೇವೆ ಅಂತ ಹೇಳ್ತಾರೆ. ಆ ಮರದ ಹತ್ರ ಹೋಗಿದ್ದು ಎಸಿತಾನೆ, ಇವನು ಅಲ್ಲಿರ್ತಾನೆ, ಪಿಕಪ್ ಮಾಡ್ಕೊಂಡು ಬರ್ತಾನೆ. ಅದಕ್ಕೆಲ್ಲರೂ ಅಲ್ಲಿ ಯಾರು ನೋಡಿದವ್ರು ಸದಾ ಯಾರು ಬಾಯಿ ಬಿಡೋದಿಲ್ಲ, ಅವರು ಅದಕ್ಕೆ ಸಹಕಾರ ಕೊಡ್ತಾರೆ. ಯಾಕಂದ್ರೆ ಯಾರು ನೋಡಿದ್ರೆ ಅವ್ರಿಗೂ ಒಂದು ಫೋನ್ ಕೊಡ್ತಾನೆ, ಕಾಲ್ ಮಾಡೋಂತ ಮಾತಾಡೋಂಥ.
ಸೊ ಎಲ್ಲ ವ್ಯವಸ್ಥಿತವಾಗಿ ಕೋಆರ್ಡಿನೇಷನ್ ಚೆನ್ನಾಗಿ ನಡೆದಿರ್ತದೆ. ಯಾರು ಕೇಳೋದಿಲ್ಲ ಅವರು ಧಮಕಿ ಹಾಕ್ತಾರೆ. ಕೆಲವು ಧಮಕಿ ಬಗ್ದಾರದವರು ವಿಡಿಯೋ ಮಾಡ್ತಾರೆ, ಅದನ್ನು ಹೊರಗಡೆ ರಿಲೀಸ್ ಮಾಡಿಸ್ತಾರೆ. ಸೊ ಅವಾಗ ಎಲ್ಲರಿಗೂ ಗೊತ್ತಾಗ್ತದೆ. ಈ ಥರ ವ್ಯವಸ್ಥಿತವಾಗಿ ನಡೀತಾ ಇದೆ, ಕದ್ದು ಮುಚ್ಚಿ ಅಲ್ಲ, ವ್ಯವಸ್ಥಿತವಾಗಿ ನಡೀತಾ ಇದೆ. ಸಹಕೈದಿಗಳಿಗೆ ಧಮಕಿ ಹಾಕೋದು ಬೇರೆ, ಪೊಲೀಸ್ನವ್ರಿಗೂ ಧಮಕಿ ಹಾಕಿ ಹೇಳ್ದಂಗೆ ಪೊಲೀಸ್ನ ಎಲ್ಲಿ ಇರ್ತಾವೆ, ಒಳಗಡೆ ಪೊಲೀಸ್ ಇರೋದಲ್ಲಮ್ಮ. ಅಲ್ಲ ಸರ್, ಜೈಲರ್ಸ್ ಅಲ್ಲಿ ಸಿಬ್ಬಂದಿ ಅವರು ಎಲ್ಲರೂ ಜೈಲರವರೇ. ಒಳಗಡೆ ಇರುವಂಥವ್ರು ಪೊಲೀಸ್ ಸಿಬ್ಬಂದಿ ಅಲ್ಲ, ಹೊರಗಡೆ ಮಾತ್ರ ಗೇಟ್ ಹತ್ರ ಪೊಲೀಸರು ಇರ್ತಾರೆ, ಹೊರಗಡೆ ಮಾತ್ರ ಪೊಲೀಸರು ಎಂಟ್ರೆನ್ಸ್ಗೆ. ನೆಕ್ಸ್ಟ್ ಸ್ಟೆಪ್ ಇನ್ನೊಂದು ಸೆಕೆಂಡ್ ಎಂಟ್ರೆನ್ಸ್ ಇದೆ, ಅಲ್ಲಿ ಪೊಲೀಸರು, ಅಲ್ಲಿಂದ ಒಳಗಡೆ ಎಲ್ಲ ಜೈಲರ್ಸೇ ಸೂಪರ್ಡೆಂಟು ಅವ್ರದೇ ಸಿಬ್ಬಂದಿ ಇರ್ತದೆ. ನಮ್ಮ ಪೊಲೀಸರು ಯಾರು ಇರೋದಿಲ್ಲ ಒಳಗಡೆ. ಅದೇನು ಜನರಿಗೆ ಸ್ವಲ್ಪ ತಪ್ಪು ಕಲ್ಪನೆ ಆಗಿದೆ, ಅಲ್ಲಿ ಪೊಲೀಸರು ಇರ್ತಾರೆ ಅಂತ. ಅಲ್ಲಿ ಇರೋದಿಲ್ಲ, ಹೊರಗಡೆ ಮಾತ್ರ ಇರ್ತಾರೆ, ಒಳಗಡೆ ಯಾವ ಪೊಲೀಸರು ಇರೋದಿಲ್ಲ. ಜೈಲ್ ಸಿಬ್ಬಂದಿನೇ ಅದನ್ನು ಮಾನಿಟರ್ ಮಾಡೋದು, ಚೆಕ್ ಮಾಡೋದು, ಎಲ್ಲ ಮಾಡೋದು. ಬಟ್ ನಮಗೆ 3 ತಿಂಗಳಿಗೊಮ್ಮೆ ಚೆಕ್ ಮಾಡಬೇಕಂತ SP ಮತ್ತು DCP ಲೆವೆಲ್ ಅಧಿಕಾರಿಗಳು ಸರ್ಪ್ರೈಸ್ ಚೆಕ್ ಮಾಡಬೇಕು, ಗೊತ್ತಾರದೆ ಚೆಕ್ ಮಾಡಬೇಕಂತ ಆದೇಶ ಇದೆ. ಕೋರ್ಟ್ ಜೈಲ್ ಮ್ಯಾನ್ಯುವಲ್ ಪ್ರಕಾರ ಮಾಡಬೇಕು. ನಾವು ಮಾಡ್ತೇವೆ. ನಾನು DCP ಇದ್ದಾಗ ಇಲ್ಲಿಯೂ ಮಾಡಿದ್ದೀನಿ, ಇಲ್ಲಿ ಸ್ವತಂತ್ರ ಮಾಡ್ಯಾರಲ್ಲ ಅಲ್ಲಿನೂ ಮಾಡಿದ್ದೀನಿ, ಅಲ್ಲಿ ಮೈಸೂರಲ್ಲಿ ಮಾಡಿದ್ದೀವಿ. ಅದೇನಾಗ್ಬಿಡ್ತದೆ, ನಾವು ಮಾಡೋದು ಒಂದು 100, 200, 300 ಜನ ಕರ್ಕೊಂಡು ಹೋಗ್ತೇವೆ. ಅದು ಯಾವನೋ ಒಬ್ಬ ಮೆಸೇಜನ್ನು ಲೀಕ್ ಮಾಡಿಬಿಡ್ತಾನೆ, ಈಗ ಹೊರಟಿವಿ ಅಂತ. 4 ಗಂಟೆಗೆ ಕರೆದಾರ ಅಂದ್ಕೂಡೇ ಅದು ಸಂಶಯ ಪಡ್ತಾರೆ ಎಲ್ಲರೂ, ಜೈಲಿಗೆ ಕಾಣ್ತಾವಂತ. ಮತ್ತೆ 3 ತಿಂಗಳಿಗೆ ಒಂದ್ಸತಿ ಚೆಕ್ ಮಾಡ್ತಾರೆ, ನಿಯಮ ಗೊತ್ತಿರುತ್ತಲ್ಲ ಎಲ್ರಿಗೂ. 5 ಗಂಟೆಗಿಲ್ಲ, ನಾವು ಇದೇ ದಿವಸ ಅಂತ ಫಿಕ್ಸ್ ಮಾಡೋದಿಲ್ಲ, ಸರ್ಪ್ರೈಸ್ ಮಾಡಿರ್ತೇವೆ. ಆದರೂ ಮೆಸೇಜ್ ಹೋಗ್ತದೆ. ಅದು ಹೆಂಗೆ ನಂಬರ್ ಕಳಿಸಿರ್ಬೋದು, ಅಥವಾ ಅಲ್ಲಿವರೆಗೆ ಮಾಹಿತಿ ಹೆಂಗೆ ಸಿಗ್ತದೋ ಗೊತ್ತಿಲ್ಲ. ಅವರು ಅಲರ್ಟ್ ಇರ್ತಾರೆ ಕೆಲವು. ಮತ್ತು ನಾವು ಹೋಗಲಿಕ್ಕೆ ಯಾರು ನೀವು ಏನಂತ ಅಲ್ಲಿ ಪರ್ಪಸ್ನಲ್ಲಿ ಡಿಲೇ ಮಾಡ್ತಾರೆ. ಅಲ್ಲಿ ಜೈಲ್ ಸಿಬ್ಬಂದಿ ಸೂಪರ್ಡೆಂಟು ಬಂದು, ಡೆಪ್ಟಿ ಸೂಪರ್ಡೆಂಟು ಬಂದು ಏನು ಯಾತಕ್ಕೆ ಏನು ಅಂತ ರೆಡಿಗೆ ಬಿಡ್ತಾರೆ, ಏನು ತೊಂದರೆ ಇಲ್ಲ. ಯೂಸಲ್ ಸರ್ಪ್ರೈಸ್ ರೆಡಿ ಹೋದಾಗ ಅವಾಗ ಅನವಶ್ಯಕವಾದ ಕ್ವಶನ್ಗಳನ್ನು ಕೇಳ್ತಿರ್ತಾರೆ. ಆಫೀಸರ್ ಇದ್ದರೆ ಏನು ಮುಂದೆ ನಮಗೇನು ಕೇಳೋದಿಲ್ಲ. ಉಳಿದ ಸಿಬ್ಬಂದಿಗಳಿಗೆ, ಇನ್ಸ್ಪೆಕ್ಟ್ರು ಅವರವರಿಗೆ, DSP ACPಗಳಿಗೆ ಏನೋ ವಾಗ್ವಾದ ಮಾಡಿ ಒಂದು 5-10 ನಿಮಿಷ ಡಿಲೇ ಮಾಡಿಸ್ತಾರೆ. ಅಷ್ಟೊತ್ತಿಗೆ ಅಲ್ಲಿ ಮೆಸೇಜ್ ಹೋಗಿರ್ತದೆ ಒಳಗಿದ್ದೆಲ್ಲ ಅಲರ್ಟ್ ಆಗಂತ. ಸೊ ಅದು ಅಲರ್ಟ್ ಆಗಿಬಿಡ್ತಾರೆ. ಆಮೇಲೆ ಕೆಲವೊಂದು ವಸ್ತುಗಳು ರೇಡ್ ಮಾಡೋಕ್ಕೆ ಹೋದಾಗ, ಈಗ ಲಾಸ್ಟ್ ಟೈಮ್ ಒಂದು ನೋಡಿದ್ವಿ, ಅದು ಚೆಕ್ ಮಾಡ್ಲಿಕ್ಕೆ ಸಾಧ್ಯನಾ ಕಮೋಡ. ಸೊ ಈ ಹೊಸ ನಮೂನಿ ಟ್ಯಾಕ್ಟಿಕ್ಸನ್ನು ಯೂಸ್ ಮಾಡ್ತಾರೆ. ಹೀಗಾಗಿ ಅಲ್ಲಿ ಸಹಕಾರನಂತೂ ಇದ್ದೇ ಇರ್ತದೆ. ಕರಪ್ಷನ್ ಅಂತೂ ಹಾರಿಬಲ್. ಅದೇನಾದ್ರು ಮೈಗೂಡ್ಸ್ಕೊಂಡ್ಬಿಟ್ಟಾರ ಅವ್ರು, ಏನು ಯಾವ ಆ್ಯಕ್ಷನು ಏನಾಗೋದಿಲ್ಲ, ಯಾವಾದರೂ ಏನಾಗೋದಿಲ್ಲ. ಆದರೆ ಅಲ್ಲಿ ಇರುವಂಥ ಕೆಲವೊಂದು ಅಧಿಕಾರಿಗಳಿಗೆ ಕಮಿಟ್ಮೆಂಟ್ ಬೇಕು. ಈಗ ನೋಡಿ, ತಿಹಾರ್ ಜೈಲಿನಲ್ಲಿ 30,000 ಕೈದಿಗಳು ತಿಹಾರ್ ಜೈಲಿನಲ್ಲಿ. ಅಲ್ಲಿ ಕಿರಣ್ ಬೇದಿಯವರು ಇನ್ಚಾರ್ಜ್ ಆಗಿ ಹೋದರು, DG. ಅವ್ರು ಹೋದಾಗ ಯಾಕೆ ಸುಧಾರಣೆ ಮಾಡಿದ್ರು? ಜೈಲು ಸುಧಾರಣೆ ಆಯಿತು, ಕೈದಿಗಳು ಸುಧಾರಣೆ ಆದವು, ಎಲ್ಲನೂ ಅದು. ಸೊ ಕಮಿಟ್ಮೆಂಟು, ಆ ಕಮಿಟ್ಮೆಂಟ್ ಇದ್ದರೆ ಅವರು ಜೈಲ್ನಲ್ಲೇ ಆಫೀಸ್ ಮಾಡ್ಕೊಂಡ್ರು ಮೇಡಮ್. ಎವ್ರಿ ಡೇ ಒಂದು ರೌಂಡ್ ಹಾಕೊಳ್ಳು, ಎವ್ರಿ ಡೇ ಚೆಕ್ ಮಾಡೋದು, ಎವ್ರಿ ಡೇ ಮಾನಿಟರಿಂಗು, ಎವ್ರಿ ಡೇ ಮೀಟಿಂಗು. ಇವತ್ತೇನಾಯ್ತು, ನಾಳೆ ಏನಾಗಬೇಕು, ಹಾಗೆ ಇರೋದೇ ನಿರಂತರವಾದಂಥ ಚೆಕ್ಕಿಂಗು, ನಿರಂತರವಾದಂಥ ಇದು ಕಣ್ಣಿನ ನೋಟ, ಇವೆಲ್ಲ ಇದ್ದಿದ್ದಕ್ಕೆ ಅದು ಒಂದು ರೀತಿಯಲ್ಲಿ ಕಂಟ್ರೋಲಿಗೆ ಬಂತು. ಮುಂದೆ ಇದು ನಡೆದಿಲ್ಲ ಅಂತ ಅನ್ನೋದು ಗೊತ್ತಾದ ಮೇಲೆ ತಾನೇ ಹಾದಿಗೆ ಬಂದರು ಎಲ್ಲರೂ. ಆ ಥರ ಏನಾಗಿದೆ, ನಮ್ಮ ಪೊಲೀಸ್ ಆಫೀಸರ್ಸು ಅಲ್ಲಿ ಯಾರು ಇರೋದಿಲ್ಲ. ಈಗ SP ಪೋಸ್ಟ್ ಮಾಡಿದ್ದಾರೆ, ಒಬ್ಬರಿಗೆ SP ಪೋಸ್ಟ್ ಮಾಡಿದ್ದಾರೆ. ಅವರು ಅಲ್ಲಿ ಹೋಗ್ತಾರೆ, ಅವರು ಆಫೀಸಿನಲ್ಲಿ ಕುಂತ್ಕೊಂಡು ದಿನ ಅವರು ರೌಂಡ್ ಹಾಕೋದಿಲ್ಲ. ದಿನ ಸಂಜೆ ಮಧ್ಯಾಹ್ನ ಸಾಯಂಕಾಲ ಸರ್ಪ್ರೈಸ್ ರೌಂಡ್ ಹಾಕ್ತಾ ಇದ್ರೆ ಇವೆಲ್ಲ ನಜರಿ ಬರ್ತವೆ, ಬರೋಲ್ಲ ಅಂತೆಲ್ಲ. ಅದು ಮಾಡಬೇಕಲ್ಲ ಆ ಥರ ಇದ್ದವ್ರಿಗೆ. ಅಲ್ಲಿ ಜೈಲಿಗೆ ಹಾಕೋದ್ಕೊಳ್ಳೇನೆ ಅಲ್ಲಿ ಅದು ಅವ್ರ ಪೋಸ್ಟಿಂಗ್ ನನಗೆ ಪನಿಷ್ಮೆಂಟ್ ಅಂತ ತಿಳ್ಕೊಂಡ್ಬಿಡ್ತಾರೆ. ಅಲ್ಲೇನು ಯಾವ ಸವಲತ್ತು ಇರೋದಿಲ್ಲ, ಯಾವುದು ಇದು ಇರೋದಿಲ್ಲ. ನನಗೆ ಇದು ಯಾಕೆ ತಂದು ಹಾಕಿದ್ರಪ್ಪ ಜೈಲಿಗೆ ಅಂತ ತಿಳ್ಕೊಂಡು ನಾನು ಜೈಲ್ ಸೂಪರ್ಡೆಂಟಾಗಿ ನಾ ಏನು ಮಾಡಲಿ ಕೆಲಸ, ಅವ್ನು ಮಾಡೋ ಕೆಲಸ ನಾ ಯಾಕೆ ಮಾಡಬೇಕು ಅನ್ನುವಂಥ ತಾತ್ಸಾರ ಬಂದಿರ್ತದೆ. ಕಮಿಟ್ಮೆಂಟ್ ಇರುವುದಿಲ್ಲ ವರ್ಕ್ನಲ್ಲಿ, ಪ್ರೊಫೆಷನಲ್ಲಿ ಕಮಿಟ್ಮೆಂಟ್ ಅವರಲ್ಲಿ ಸಾಧ್ಯತೆ ಇಲ್ಲ. ಸೊ ಹೀಗಾಗಿ ಅದು ನಡೀತಾನೆ ಇರ್ತದೆ. ಯಾರು ಅಲ್ಲೇ ನೋಡಿ, ಏನು ಹೊರಗೆ ಆಫೀಸ್ ಇದಾವಲ್ಲ, ಈ ನಮ್ಮಲ್ಲಿ ಜೈಲಿಗೆ ಸಂಬಂಧಪಟ್ಟಂಥ IG, DIG, DG ಎಲ್ಲ ಆಫೀಸ್ಗಳು ಜೈಲಿನಲ್ಲೇ ಇರಬೇಕು.
ಅಂದರೆ ಒಂಥರ ಭಯದ ವಾತಾವರಣ ಇರ್ತದೆ. ಮತ್ತು ದೊಡ್ಡ ಮಾನಿಟರಿಂಗು, ಯಾರು VIP ಜೈಲ್ ಮೇನ್ ಕಸ್ಟಡಿಯಲ್ಲಿ ಇರ್ತಾರೆ, ಮೇನ್ VIP ಯಾವ ಇರ್ತಾನೆ ಜೈಲಿನಲ್ಲಿ, ಆ VIPಗೆ ಪ್ರತಿಯೊಂದು ಇದು ಕ್ಯಾಮ್ರಾಗಳನ್ನು ಫಿಕ್ಸ್ ಮಾಡಬೇಕು. ಆ ಕ್ಯಾಮ್ರಾ ಡೈರೆಕ್ಟಾಗಿ DG ಆಫೀಸು, DIG ಆಫೀಸು, SP ಆಫೀಸು, ಎಲ್ಲರ ಆಫೀಸ್ನಲ್ಲಿ ಮಾನಿಟರಿಂಗ್ ಇರಬೇಕು. ಏನು ಮಾಡ್ತಾನೆ ಅನ್ನೋದು ಗೊತ್ತಾಗ್ತದೆ. ಇದು ಏನಾಗ್ತದೆ, ಜೈಲಿನಲ್ಲಿ VIP ಬಂದಂದ್ರೆ ಎಲ್ಲ ಜೈಲ್ ಸಿಬ್ಬಂದಿಗಳು ಖುಷಿ ಪಡ್ತಾರೆ. ಫೆಸಿಲಿಟೀಸ್ ಎಲ್ಲ ಸೆಕ್ಯೂರಿಟಿ ಇನ್ಕ್ಲೂಡಿಂಗ್ ಸೂಪರ್ಡೆಂಟ್ ಅವ್ರಿಗೆ ಖುಷಿ ಪಡ್ತಾರೆ, ಒಳ್ಳೆ ಗಿರಾಕಿ ಬಂತು ನಮಗೆ ಅಂತ. ಇನ್ನು ನೋಡಿ ಜಯಲಲಿತಾ ಕೇಸಲ್ಲಿ ಅವಳು ಯಾರೋ ಬಂದಿರಲಿಲ್ಲ ಮೇಡಮ್, ಶಶಿಕಲಾ ಕೇಸ್ನಲ್ಲಿ 2 ಕೋಟಿ ಒಬ್ಬರು ADGಗೆ ಕೊಟ್ರಂತ ರೇಟಿಂಗ್ನಲ್ಲಿ ಕಂಪ್ಲೇಂಟ್ ಕೊಟ್ಟರು DIG, ಬೇರೆ ಆರ್ಡಿನರಿ ಪೀಪಲ್ ಅಲ್ಲ, DIGನೇ ರೇಟಿಂಗ್ನಲ್ಲಿ ಕಂಪ್ಲೇಂಟ್ ಕೊಟ್ಟರು. ಎನ್ಕ್ವೈರಿ ಆಯಿತು, ಏನಾಯ್ತು, ಅವನು ರಿಟೈರ್ಡ್ ಆಗೋದ, ಇವಳು ಮೇಡಮ್ನು ಇನ್ನೂ ಕೆಲಸದಲ್ಲಿದ್ದಾರೆ, ಏನೂ ಆಗಲಿಲ್ಲ, ಎಲ್ಲ ಮುಗಿದೋಯ್ತು. ಈ ಥರ ಆದಾಗ ಈ ಒಬ್ಬರಿಗೆ ಒಂದು ಆ್ಯಕ್ಷನ್ನು, ಇನ್ನೊಬ್ಬರಿಗೆ ಮತ್ತೊಂದು ಥರ ಆ್ಯಕ್ಷನ್ನು, ಈ ಥರ ತಾರತಮ್ಯ ಇರೋದ್ರಿಂದ ಏನಾದರೂ ಆಗುತ್ತೆ ಬಿಡು, ನಾನಾದರೂ ಬರಬಹುದು, ಇನ್ಫ್ಲೂಯೆನ್ಸ್ ಇದ್ದವನು ಏನಾದರೂ ಮಾಡಬಹುದು ಅನ್ನೋವಂಥ ಇದು ಬರ್ತದೆ. ಅದಕ್ಕೆ ಈ ಥರ ಮಾನಿಟರಿಂಗ್ ಮಾಡಿದ್ರೆ ಸಾಧ್ಯವಾದಷ್ಟು ನೋಡಿ, ಯಾರು ಆರ್ಡಿನರಿ ಪೀಪಲ್ಗಳು ಯಾರು ಮೊಬೈಲ್ ಸಿಗೋದಿಲ್ಲ ಅವ್ರಿಗೆ, ಅವರು ಅದಕ್ಕೆ ಸಹವಾಸಕ್ಕೆ ಹೋಗೋದಿಲ್ಲ. ಇಂಥವ್ರಿಗೆ ಯಾಕೆ ಅಲ್ಲಿ CC ಕ್ಯಾಮ್ರಾ ಹಾಕಬಾರ್ದು? ಯಾಕೆ ಹಾಕಬಾರ್ದು? ಹಾಕೋದಿಲ್ಲ, ಬೇಕಂತ ಉದ್ದೇಶಪೂರ್ವಕ ಹಾಕೋದಿಲ್ಲ. ಎಲ್ಲ ನಮ್ಮ ಹಗರಣ ಹೊರಗೆ ಬರ್ತದಲ್ಲ ಅಂತ ಹಾಕೋದಿಲ್ಲ. ಹಾಕಿದ್ರು ಅದು ಕೆಟ್ಟಿದೆ, ಅದು ಏನಾಗಿದೆ, ವರ್ಕ್ ಮಾಡ್ತಾ ಇಲ್ಲ, ಏನೋ ಒಂದು ನೆಪ ಹೇಳ್ತಾರೆ, ಇವರೇ ಕೆಡಿಸಿರ್ತಾರೆ. ಮತ್ತೆ ಇನ್ನೊಂದು ಜಾಮರ್ ಹಾಕಿದಾರೆ ಅಲ್ಲಿ, ಯಾವ ಟೆಲಿಫೋನ್ ಆಪರೇಟ್ ಆಗಬಾರ್ದಂತ ಜಾಮರ್ ಹಾಕಿದ್ದಾರೆ. ಅಲ್ಲಿ ಇವರೇ ಹೇಳ್ಕೊಡೋದು, ಅಕ್ಕಪಕ್ಕದವ್ರು ಕಂಪ್ಲೇಂಟ್ ಮಾಡ್ತಾರೆ, ನೇಬರ್ಸಿಗೆ ನಮ್ಮ ಮೊಬೈಲ್ ಬರ್ತಾ ಇಲ್ಲ, ನಮ್ಮ ಫೋನ್ ಬರ್ತಾ ಇಲ್ಲ, ಪಕ್ಕದಲ್ಲಿರುವಂಥ ರೆಸಿಡೆಂಟ್ಸ್ಗಳು ಕಂಪ್ಲೇಂಟ್ ಮಾಡ್ತಾರೆ ಅಂತ ಇವರೇ ಎಬ್ಸೋದು. ಅದರಿಂದ ಇದ್ರದ್ದು ಕಡಿಮೆ ಮಾಡೋದು, ಇದ್ರದ್ದು ಏರಿಯೇಷನ್ ಕಡಿಮೆ ಮಾಡೋದು, ಅಥವಾ ಅದನ್ನು ಕೆಡಿಸೇ ಬಿಡೋದು. ಸೊ ಈ ಥರ ಮಾಡಿ ಯಾವುದೇ ಅಂತ ಒಳ್ಳೆ ಕ್ವಾಲಿಟಿ ಹಾಕಿದ್ರು ಅದು ವರ್ಕ್ ಮಾಡೋದೇ ಇಲ್ಲ. 15 ದಿವಸ ಹಳ್ಳ ಹಿಡಿಸ್ಬಿಡ್ತಾರೆ. ಸೊ ಹೀಗಾಗಿ ಎಲ್ಲ ಪ್ರತಿಯೊಂದು ಏನಿದೆ ಅನೈತಿಕ ಅವ್ಯವಹಾರ ಬೇಕಾಯ್ದೆಸಿರುವಂಥ ಕೆಲಸಗಳು ನಿರಂತರವಾಗಿ ನಿರ್ಭಯದಿಂದ ನಡೀತಾರೆ. ರೈಟ್. ಮಮತಾ ಅವರೇ, ನೀವು ಹೇಳಿ, ಪ್ರಜ್ವಲ್ ರೇವಣ್ಣ ಮನಸ್ಥಿತಿ ಬಗ್ಗೆ ಒಂದಷ್ಟು ಪ್ರಶ್ನೆಗಳು ಉಳ್ಕೊಂಡ್ಬಿಟ್ಟಿದೆ. ಅದು ದೌರ್ಬಲ್ಯನ, ಚಟಾನ, ಮನೋಸಮಸ್ಯೆನ ಏನಂತ ತಗೋಬೇಕು? ಯಾಕಂದರೆ ತಪ್ಪಾಗಿದೆ, ಆ ವ್ಯಕ್ತಿ ಸರಿಯಾಗಬೇಕು ಅನ್ನೋ ಉದ್ದೇಶದಿಂದ ನ್ಯಾಯಾಲಯವೂ ಇರ್ಬೋದು, ಮಾಡಿದ ತಪ್ಪಿಗೆ ಶಿಕ್ಷೆ ಅಂಥೇಳಿ ಜೈಲಿಗೆ ಕಳಿಸಿದ ಮೇಲೆ ಜೈಲಲ್ಲಿ ಸಿಗೋ ಸೌಲಭ್ಯ ಹಿಡ್ಕೊಂಡು ಮತ್ತೂ ಒಂದು ಪೆನ್ ಡ್ರೈವ್ ಲಭ್ಯ ಆಗುತ್ತೆ, ಅದರಲ್ಲಿ ಬೇಕಾದಂಥ ಅಶ್ಲೀಲ ದೃಶ್ಯಗಳಿದ್ದಾವೆ, ಅದರ ಬಳಕೆ ಆಗ್ತಿದೆ ಅನ್ನೋದಾದರೆ ನಾವಿದನ್ನು ಚಟಾನ, ದೌರ್ಬಲ್ಯನ, ಮನೋಸಮಸ್ಯೆನ ಹೆಂಗೆ ಡಿಫೈನ್ ಮಾಡಬೇಕು? ಇದನ್ನು ತುಂಬ ಮುಖ್ಯವಾದ ಪ್ರಶ್ನೆ ಕೇಳಿದ್ರಿ. ಕ್ರಿಮಿನಲ್ ಸೈಕಾಲಜಿ ಆ್ಯಂಗಲಿಂದ ನಾವು ಯೋಚನೆ ಮಾಡಿದರೆ, ಯಾವುದೇ ಒಂದು ಜನಸಾಮಾನ್ಯನಿಗೆ ಯಾರೇ ಒಬ್ಬರು ಆ್ಯಂಟಿ ಸೋಷಿಯಲ್ ಎಲಿಮೆಂಟಿಗೆ ಜೈಲ್ ಹಾಕ್ತಾರೆ ಅಂತಂದರೆ ಆ ಜೈಲಿನಲ್ಲಿ ಶಿಕ್ಷೆಗಳಿರುತ್ತೆ. ಆ ಶಿಕ್ಷೆಗಳೆಲ್ಲ ಯಾತಕ್ಕಿರುತ್ತೆ ಅಂದರೆ ಆ ಮನುಷ್ಯ ಬದಲಾಗೋಕ್ಕೆ, ರಿಫಾರ್ಮ್ ಆಗೋಗೋದಕ್ಕೆ ಏನು ಬೇಕೋ ಅದನ್ನು. ಆಮೇಲೆ ಅಲ್ಲೇ ಒಂದಿಷ್ಟು ಕೌಶಲ್ಯಗಳನ್ನು ಕಳಿಸ್ಕೊಡ್ತಾರೆ. ಯಾಕಂದರೆ ಜೈಲಿಂದ ಹೊರಗೆ ವಾಪಸ್ ಹೋದಾಗ ಅವ್ರ ಜೀವನ ಕಟ್ಕೋಬೋದು, ಮತ್ತು ಅವರು ಕ್ರಿಮಿನಲ್ ಆಗೋದು ಬೇಡ ಅನ್ನೋ ರೀತಿಯಲ್ಲಿ ನೋಡ್ತಾರೆ. ಇದು ಯಾರಿಗೆ? ಒಬ್ಬ ಜನಸಾಮಾನ್ಯನಿಗೆ. ಯಾಕಂದರೆ ಜೈಲಿಗೆ ಹೋಗಿದ ತಕ್ಷಣ ಆ ಒಂದು ಬೇಸಿಕ್ ಜೀವನನೇ ಹಾಳಾಗ್ಬಿಟ್ಟಿರುತ್ತಲ್ಲ, ಅದಕ್ಕೋಸ್ಕರ ಅಂಥವರಿಗೆ ಜೈಲಿಂದ ವಾಪಸ್ ಬಂದಮೇಲೆ ಮತ್ತೆ ಜೀವನ ಕಟ್ಕೊಳ್ಳೋಕೆ ಏನು ಬೇಕೋ ಅದನ್ನೆಲ್ಲ ಮಾಡೋವಂಥದ್ದು ವ್ಯವಸ್ಥೆ ಮಾಡ್ತಾರೆ. ಆದರೆ ಈ ಪವರ್ಫುಲ್ ವ್ಯಕ್ತಿಗೆ ದುಡ್ಡು ಗಳಿಸೋ ನೆಸೆಸಿಟಿ ಇಲ್ಲ, ಕರೆಕ್ಟ್, ಕೌಶಲ್ಯ ಕಲ್ತ್ಕೊಳ್ಳೋ ನೆಸೆಸಿಟಿ ಇಲ್ಲ. ಈ ಹಿಮ್ಸೆಲ್ಫ್ ಇಸ್ ಅ ಪೊಲಿಟಿಕಲ್ ಫ್ಯಾಮಿಲಿಯ ಹೇರ್ ಥರ ನೋಡ್ತಾ ಇದ್ದಾರೆ ಅವರನ್ನು. ಸೊ ಈ ವ್ಯಕ್ತಿ ಹತ್ರ ಸಾಕಷ್ಟು ದುಡ್ಡಿದೆ, ಪವರ್ ಇದೆ, ಬಂದಿರೋದೊಂದು ಲೆಗಸಿ ಇದೆ. ಸೊ ಕಷ್ಟಪಟ್ಟು ದುಡಿಬೇಕಾಗಿರೋಂಥ ನೆಸೆಸಿಟಿನೇ ಇಲ್ಲ. ಸೊ ಈ ಪವರನ್ನ ಹೇಗೆ ಬಿಡೋದು? ಮೊದಲೇ ಏನು ಹೇಳೋದು ಅಂದರೆ, ಈ ಪವರ್ಫುಲ್ ವ್ಯಕ್ತಿಗಳು ಜನರಲಿ ಏನು ಅಂದ್ಕೊಂಡಿರ್ತಾರೆ ಅಂದರೆ, ದುಡ್ಡಿದೆ ಅಂದರೆ ನಾನು ಏನು ಬೇಕಿದ್ರೂ ಮಾಡ್ಬೋದು. ಅವರಿಗೆ ಬೇಸಿಕಲಿ ಒಂದು ರೇಪ್ ಇಸ್ ಅ ವೆರಿ 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 ಅಫೆನ್ಸಿವ್ ಆ್ಯಂಡ್ ತುಂಬ ಒಂದು ಮಾನವ ಹಕ್ಕುಗಳನ್ನ ತೆಗೆದುಕೊಳ್ಳುವಂಥ ಒಂದು ಕ್ರೈಮ್. ಆಪೋಸಿಟಲ್ಲಿರೋ ಮಹಿಳೆಗೆ ಒಂದು ಹಕ್ಕಿದೆ, ಆಕೆಯ ದೇಹದ ಮೇಲೆ ಆಕೆಗೆ ಹಕ್ಕಿದೆ, ಕನ್ಸೆಂಟ್, ಎಂಪತಿ, ಇವೆಲ್ಲವನ್ನೂ ಒಬ್ಬ ಮನುಷ್ಯ ತಿಳ್ಕೊಂಡ್ರೆ ಅದು ರೇಪ್ ಆಗಲ್ಲ. ಬೇಸಿಕಲಿ ಅದು ರೇಪ್ ಆಗಲಿಕ್ಕೆ ಸಾಧ್ಯ ಇಲ್ಲ.
ಇಬ್ರು ಅಗ್ರಿ ಮಾಡ್ಕೊಂಡಿರೋ ಆಕ್ಟ್ ಆದ್ರೆ ಇಟ್ ಇಸ್ ನಾಟ್ ಅ ಅಫೆನ್ಸ್. ನಮ್ಮ ಮ್ಯೂಚುವಲ್ ಆಗಿದ್ರೆ ಇಟ್ಸ್ ನಾಟ್ ಅನ್ ಅಫೆನ್ಸ್. ಇಲ್ಲಿ ಏನ್ ಮಾಡ್ತಾರೆ, ಆಗಿರೋ ವ್ಯಕ್ತಿ ಎದುರುಗಡೆ ಇರೋರು ಅಳ್ತಿದಾರ ಅಥವಾ ಅವರು ಬೇಡ್ಕೊಳ್ತಿದಾರ ಅಥವಾ ಅವ್ರ ಕನ್ಸೆಂಟ್ ನೆಸೆಸಿಟಿ ಇದೆಯಾ, ಅವ್ರು ನೋಡಿ ಅಯ್ಯೋ ಅಂತ ಫೀಲಿಂಗ್ ಬರ್ದಿರ ಎಪತಿ ಬರೋದು, ಇವೆಲ್ಲ ನೋಡ್ತಾ ಇದ್ರೆ ಈ ವ್ಯಕ್ತಿ ಇಲ್ಲ ಒಬ್ಬ ಪಾರ್ನೋಗ್ರಫಿಗೆ ಅಡಿಕ್ಟ್ ಆಗಿರೋಂಥ ವ್ಯಕ್ತಿ ಆಗಿರ್ಬೋದು. ಆಮೇಲೆ ತುಂಬ ಪವರ್ಫುಲ್ ಇರೋದ್ರಿಂದ ನನಗೆ ಕನ್ಸೆಂಟ್ನ ನೆಸೆಸಿಟಿ ಇಲ್ಲ, ಆಕೆ ಬರೀ ನಾಟಕ ಮಾಡ್ತಿದ್ದಾಳೆ ಅನ್ನೋ ರೀತಿನೂ ಯೋಚನೆ ಮಾಡ್ಬೋದು. ಆಮೇಲೆ ವಿಕ್ಟಿಮ್ನೇ ಬ್ಲೇಮ್ ಮಾಡ್ಬೋದು. ನೀನು ನನ್ನ ಹತ್ರ ಭೇಟಿ ಮಾಡಕ್ ಬಂದಾಗ ಈ ತರ ಬಟ್ಟೆ ಹಾಕೊಂಡು ಬರಬಾರ್ದು ಅಥವಾ ಈ ತರ ನನ್ನ ಹತ್ರ ಕೂತ್ಕೋಬಾರ್ದು, ನೀನ್ ಸುಂದರವಾಗಿರೋದೇ ನಿನ್ ತಪ್ಪು ಅಂತಾನು ಬೇಕಿದ್ರೆ ವಿಕ್ಟಿಮ್ನೇ ಬ್ಯಾಶ್ ಮಾಡ್ಬಿಡ್ತಾರೆ. ಅವ್ರ ಪ್ರಕಾರ ವಿಕ್ಟಿಮ್ನೇ ಬೈಯೋದೇ ಅವ್ರಿಗೆ ಒಂದು ಅಭ್ಯಾಸ, ಯಾಕಂದ್ರೆ ಅವ್ರ ಆಕ್ಷನ್ಸ್ನ ಅವ್ರು ಓನ್ ಮಾಡಲ್ಲ. ಎರಡನೇದು, ಇಫ್ ದೇ ಆರ್ ಅಂಡರ್ ಇನ್ಫ್ಲುಯೆನ್ಸ್ ಆಫ್ ಸರ್ಟನ್ ಸಬ್ಸ್ಟೆನ್ಸಸ್, ಇಟ್ ಕುಡ್ ಬಿ ಡ್ರಗ್ಸ್, ಇಟ್ ಕುಡ್ ಬಿ ಆಲ್ಕೋಹಾಲ್, ಇಟ್ ಕುಡ್ ಬಿ ಚರಸ್, ವಾಟ್ ಎವರ್ ಇಟ್ ಇಸ್, ಆ ಟೈಮಲ್ಲಿ ಕೂಡ ಹೈ ಫೀಲಿಂಗಲ್ಲಿ ಇರಬೇಕಾದ್ರೆ ಮನುಷ್ಯನ ಕಾನ್ಷಿಯಸ್ ವರ್ಕ್ ಆಗಲ್ಲ. ಸೊ ಖಂಡಿತ ಪ್ರಜ್ವಲ್ ದೇವಣ್ಣ ಅವ್ರ ಕೇಸನ್ನ ನೋಡಿದರೆ ಇದು ಬರೀ ಒಂದು ಎಪಿಸೋಡಲ್ಲಿ ಸಿಕ್ಕಾಕೊಂಡಿದ್ದಲ್ಲ. ಅವ್ರ ಬಗ್ಗೆ ಒಂದು ದೊಡ್ಡ ಪೆನ್ ಡ್ರೈವ್ಗಳು, ಸಿಡಿಗಳು ಸಿಕ್ಕಾಪಟ್ಟೆ ಸಿಕ್ಕಿ ಅದನ್ನು ಪೋಷಕರು ಕೂಡ ಸರಿ ಮಾಡ್ದಿರ, ಆ ರೀತಿನಲ್ಲಿ ಸರಿಯಾದ ಬೆಳವಣಿಗೆ ಕೂಡ ಆಗಿಲ್ದಿರ ಆ ರೀತಿ ಬೆಳೆಸಿರೋದೊಂದು ಮಗು ಅಂತ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಇರೋದೊಂದೇ ಮಗು ಅಂತ ಹಾಳು ಮಾಡಿರೋಂಥ ಎಲ್ಲ ಪಾಸಿಬಿಲಿಟಿನೂ ಹೈ ಇದೆ. ಅದ್ರ ಜೊತೆಗೆ ಈ ಮನುಷ್ಯ ಜೈಲಿಗೆ ಹೋದ್ರೂ ಹುಡುಗಿರ್ದು ಫೋಟೋಗಳು ಕಲೆಕ್ಟ್ ಮಾಡ್ಕೊಳ್ತಾರೆ, ಅಶ್ಲೀಲ ವಿಡಿಯೋಗಳನ್ನ ಈಗಲೂ ನೋಡ್ತಾ ಇದ್ದಾರೆ. 50, 80, 90 ಇದೆ ಅಂತ ನೀವು ಹೇಳ್ತಿದ್ದೀರಾ ಅಂತಂದರೆ ಅವ್ರಿಗೆ ಬೇಸಿಕಲಿ ಅವರು ಕನ್ವಿಕ್ಟ್ ಆಗಿರೋದೇ ರೇಪ್ಗೋಸ್ಕರ, ಅದು ಸೀರಿಯಲ್ ರೇಪಿಸ್ಟ್ ಆಗಿ. ಅದ್ರ ಜೊತೆಗೆ ಅವ್ರು ಇದನ್ನೇ ಕಂಟಿನ್ಯೂ ಮಾಡ್ತಿರೋದು ಚಾಳಿ ನೋಡಿದರೆ ರಿಫಾರ್ಮ್ ಆಗಿರೋ ಯಾವ ಪಾಸಿಬಿಲಿಟಿನೂ ಇಲ್ಲ. ಯು ಕ್ಯಾನ್ ಕ್ಲಿಯರ್ಲಿ ಸೇ ದಟ್ ಈಸ್ ಅನ್ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ ಪರ್ಸನಾಲಿಟಿ ವಿತ್ ಅಡಿಕ್ಷನ್ ಟು ಪಾರ್ನೋಗ್ರಫಿ. ಲಾಸ್ಟ್ ಸೆಂಟೆನ್ಸ್ನ ನೀವು ಗಮನಿಸಿದ್ರೆ ಏನು ಮಾಡಬೇಕಾಗಾದ್ರೆ ಇಂಥವ್ರಿಗೆ? ಮೇಡಮ್, ಇಲ್ಲಿ ಏನಾಗ್ತಾ ಇದೆ ಅಂತಂದರೆ ಗ್ರಾಟಿಫಿಕೇಶನ್ ಅಂತ ಕೇಳಿದ್ದೀರ ನೀವು. ನಮ್ಮ ADGP ಅಲೋಕ್ ಕುಮಾರ್ ಸಾಹೇಬರು ಯಾರಿಗೆ ಅವರ ನಿಯತ್ತು ಸರ್ಕಾರಕ್ಕೆ ಅಥವಾ ಅವ್ರಿಗೆ ಸಹಾಯ ಮಾಡಿರೋಂಥವ್ರಿಗೆ, ಹಿಂದೆ ಅವರು 45 ಡೇಸು ಕಮಿಷನರ್ ಆಗಿದ್ದರು. ಅವರನ್ನು ಯಾರು ಕಮಿಷನರ್ ಮಾಡಿದ್ದು? ಅವ್ರಿಗಿಂತಲೂ ಸೀನಿಯರ್ ಇದ್ದರು, ಅವರನ್ನು ಬಿಟ್ಟು ಇವ್ರನ್ನ ತೊಗೊಂಬಂದರು. ಇನ್ನೂ ಹಿಂದಕ್ಕೆ ಹೋದರೆ ಟೆಲಿಫೋನ್ ಟ್ಯಾಪಿಂಗ್ ಇತ್ತು. ಹೌದು. ಇನ್ನೂ ಹಿಂದಕ್ಕೆ ಹೋದರೆ ಐ ಡೋಂಟ್ ನೋ, ಸಾಹೇಬ್ರಿಗೆ ಏನಾರು ನೆನಪಿದೆಯೇನೋ, ಈಸ್ ಎ ಕಿಂಗ್ ಆಫ್ ಲಾಟ್ರಿ. ಹೌದು. ಇದನ್ನೆಲ್ಲ ಒಂದು ಲಾಟ್ರಿ ಕಿಂಗು. ಅವರನ್ನು ಅವತ್ತೇ ಸೇವೆಯಿಂದ ಬಿಡುಗಡೆ ಮಾಡಿದ್ದಿದ್ರೆ ಇವತ್ತು ನಾವು ಇದನ್ನೆಲ್ಲ ನೋಡಬೇಕಾಗಿರಲಿಲ್ಲ. ಒಂದು IPS ಆಫೀಸರು, ಅದರಲ್ಲೂ ಸೀನಿಯರ್ ಆಗಿರೋಂಥವ್ರು ಒಂದು ವ್ಯಕ್ತಿಗೆ ಗ್ರ್ಯಾಟಿಟ್ಯೂಡ್ ತೋರಿಸಲಿಕ್ಕೆ ಸಲುವಾಗಿ ಎಲ್ರಿಗೂ ಹೇಳ್ತಾರೆ, ನಾನು ರಿಫಾರ್ಮ್ ಮಾಡ್ತಾ ಇದ್ದೀನಿ, ನಾನು ಇದು ಮಾಡ್ತಾ ಇದ್ದೀನಿ, ಅದು ಮಾಡ್ತೀನಿ, ನಾನು ಜೈಲಿಗೆ ಬಂದ ಮೇಲೆ ಅಂತ. ಅವ್ರು ಮೋಸ್ಟ್ಲಿ ಒಂದು 6 ಮಂತ್ಸ್ ಆಗಿದೆ ಬಂದು. ಹೌದು. ಆಜು 6 ಮಂತ್ಸು ಜಾಮರ್ ಇದ್ರೂ ರೇವಣ್ಣ ಅವ್ರ ಕೈಲಿ ಮೊಬೈಲ್ ಹೋಗುತ್ತೆ, ಒಂದಲ್ಲ ಎರಡಲ್ಲ. ಆಮೇಲೆ ಅದನ್ನು ವಿಡಿಯೋ ಮಾಡೋರು ಇದ್ದಾರೆ. ನಾನು ಇವತ್ತು ಮಾನ್ಯ ಗೃಹ ಸಚಿವರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸರ್ಕಾರದವರು ಇದನ್ನು ಐಡೆಂಟಿಫೈ ಮಾಡಿದ್ದಾರೆ. ಇದ್ರ ಜೊತೆಗೆ ತನಿಖೆ ಮಾಡಬೇಕೀಗ ಇವರ ಪಾತ್ರ ಏನು, ಅದರಲ್ಲಿ ADGP ಅವರ ಪಾತ್ರ ಏನು. ADGP ಅವ್ರ ಪಾತ್ರ ಇಲ್ಲ ಅಂತಂದ್ರೆ ಅಷ್ಟು ಸಲೀಸಾಗಿ ಲೀಲಾಜಾಲವಾಗಿ ಹೆಂಗೆ ಮೊಬೈಲ್ ಸಿಗುತ್ತೆ ಅಲ್ಲಿ? ಇನ್ನು ಮುಂದಕ್ಕೆ ಕೇಳ್ತೀನಿ ಮೇಡಮ್. ಅವರು ಜೈಲಿಗೆ ಬರ್ತಾರೆ, ಇದು ಕೋರ್ಟಿಗೆ ಬರ್ತಾರೆ. ನಾವು ಕೋರ್ಟ್ ಕಾರಿಡಾರ್ ಅಲ್ಲಿ ನೋಡ್ತೀರಿ, ಅವ್ರದ್ದು 1 ಅವರ್ ಅಥವಾ 2 ಅವರು ಸಾಹೇಬ್ರ ಮುಂದೆ, ಜಡ್ಜ್ ಸಾಹೇಬ್ರ ಮುಂದೆ ಹಿಯರಿಂಗ್ ಇರುತ್ತೆ. ಮುಗಿದ ತಕ್ಷಣ ಮಿನಿಮಮ್ 2 to 3 ಅವರ್ಸ್ ಮೀಟಿಂಗ್ ಮಾಡ್ತಾರೆ ಕಾರಿಡಾರ್ ಅಲ್ಲಿ. ಇವ್ರಿಗೆ ಇಂಟೆಲಿಜೆನ್ಸ್ ಇದೆ, ಮಾಹಿತಿ ಇರಲ್ವಾ? ಊರಿಂದ 25 ಜನ 30 ಜನ ಬರ್ತಾರೆ ಅವ್ರನ್ನ ಭೇಟಿ ಮಾಡೋಕ್ಕೆ. ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಅಲ್ಲಿರೋಂಥ ಕಾರಿಡಾರಲ್ಲಿ ಸುತ್ತುವರೆದು ಮೀಟಿಂಗ್ ಮಾಡ್ತಾರೆ. ಇವ್ರೇನು ಕಡಲೆ ತಿಂತಾರಾ? ಇವ್ರ ಅಧಿಕಾರಿಗಳು 2 ಗಂಟೆಗೆ ಕೇಸ್ ಮುಗಿದಿದೆ ಅಂದರೆ 3-3:30ಗೆ ಎಲೆಕ್ಟ್ರಾನಿಕ್ ಸಿಟಿ ಸೇರಬೇಕು. 5 ಆಗಲಿ 6 ಆಗಲಿ ಕೋರ್ಟ್ ಕಾರಿಡಾರಲ್ಲೇ ಇರ್ತಾರೆ ಇವ್ರು ಮೀಟಿಂಗ್ ಮಾಡಿಕೊಂಡು. ಅಷ್ಟೆಲ್ಲ ಫೆಸಿಲಿಟಿ ಬೇರೆ ಸಾಮಾನ್ಯ ಕೈದಿಗೆ ತಂದೆನೋ ತಾಯಿನೋ ಬಂದರೆ ಮುಟ್ಟಕ್ಕೆ ಬಿಡಲ್ಲ, ಅಥವಾ ಒಂದು ಫೋನ್ ಕೊಡಕ್ಕೆ ಬಿಡಲ್ಲ.
ಅವ್ರನ್ನ ವ್ಯಾನಲ್ಲಿ ಕರ್ಕೊಂಬಂದಿರ್ತಾರೆ, ಅವ್ರ ಸಣ್ಣ ಬ್ಯಾಗ್ನ 120 ಸತಿ ಚೆಕ್ ಮಾಡ್ತಾರೆ ಸರ್. ಚೆಕ್ ಮಾಡ್ತಾರೆ, ಇನ್ಹ್ಯೂಮನ್ ಆಗಿ ಕರ್ಕೊಂಡು ಬರ್ತಾರೆ, ಹೌದು. ಬೇಡಿ ಹಾಕೊಂಡು ಕರ್ಕೊಂಡ್ ಬರ್ತಾರೆ. ಇವ್ರನ್ನ ಕರ್ಕೊಂಬನ್ನಿ ಅಂತ ನಾವು ಹೇಳ್ತಾ ಇಲ್ಲ, ಕರೆಕ್ಟ್. ಬಟ್ ಕಾನೂನು ಇವ್ರಿಗೊಂದು, ಜನಸಾಮಾನ್ಯರಿಗೊಂದು ನಮ್ಮ ADGP ಅಲೋಕ್ ಕುಮಾರ್ ಅವ್ರ ಕಡೆಯಿಂದ ಸಿಗ್ತಾ ಇದೆ. ಇದ್ರ ಬಗ್ಗೆ ಸರ್ಕಾರ ಗಮನ ಹರಿಸಿ ಅವರನ್ನು ಯಾವುದಾದ್ರೂ ಮನೆ ಕಾಯ ಕೆಲಸಕ್ಕೆ ಹಾಕಿದ್ರೆ ಅಥವಾ ನಾನ್ ಎಕ್ಸಿಕ್ಯೂಟಿವ್ ಪೋಸ್ಟ್ಗೆ ಹಾಕಿದರೆ ಯೋಗ್ಯ, ಇಲ್ಲ ಸೇವೆಯಿಂದ ಬಿಡುಗಡೆ ಮಾಡೋಕ್ಕೆ ಈಸ್ ಎಲಿಜಿಬಲ್. ಅವ್ರು ಮಾಡಿ ಟೆಲಿಫೋನ್ ಟ್ರ್ಯಾಪಿಂಗು ಏನೋ ಕೋರ್ಟ್ಗೆ ಹೋಗಿ ಏನೇನೋ ಮಾಡ್ಕೊಂಬಂದ್ರು, ಮಾಡಿದ್ದಂತೂ ಸತ್ಯ. ಹೊಗೆ ಆಡೋದು ಬೆಂಕಿ ಇದ್ರೇನೆ, ಸುಮ್ಮನೆ ಹೊಗೆ ಬರಲ್ಲ. ಆಮೇಲೆ ಲಾಟ್ರಿ, ಅವ್ರು ಆ್ಯಕ್ಚುಲಿ ಮೂಲೆ ಗುಂಪಾಗಿದ್ರು. ಮೊನ್ನೆ ಕುಮಾರಸ್ವಾಮಿ ಅವರು ಅವ್ರನ್ನ ಮುನ್ನೆಲೆಗೆ ತಂದರು. ಅದಾದಮೇಲೆ ಅವರ ಋಣನ ಈಗ ತೀರಿಸ್ತಾ ಇದ್ದಾರೆ. ಆ ಗ್ರ್ಯಾಟಿಫಿಕೇಶನ್ನ ಈ ಮೂಲಕ ಮಾನ್ಯ ಮಾಜಿ ಸಂಸದರಾದಂಥ ರೇಪಿಸ್ಟ್ ಪ್ರಜ್ವಲ್ ಅವರಿಗೆ ಒದಗಿಸ್ತಾ ಇದ್ದಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಮಾತಾಡಿದ ಈ ಕೆಲವೊಂದು ಅಂಶಗಳಲ್ಲಿ ನನಗೆ 2 ಪ್ರಶ್ನೆ ರೈಸ್ ಆಯಿತು ಸರ್. ಒಂದು, ಇದು ಕೇವಲ ಪ್ರಜ್ವಲ್ ರೇವಣ್ಣ ವಿಷಯ ಅಲ್ಲ, ನಮಗೆ ಕಾಣ್ತಾ ಇರೋದು ಪ್ರಜ್ವಲ್ ರೇವಣ್ಣ ಮೊಬೈಲಲ್ಲಿ ಮಾತಾಡ್ತಾ ಇರೋದು. ಅಲ್ಲಿರುವ ಬೇಕಾದಷ್ಟು ಕೈದಿಗಳ ಫೆಸಿಲಿಟೀಸ್ ಬಗ್ಗೆ ನಾವು ನೋಡೋದಾದ್ರೆ, ಈಗ ಯಾವುದೋ ಪ್ರಜ್ವಲ್ ರೇವಣ್ಣ ಟೈಮ್ ಕೊಟ್ಟರೆ ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಒಂದು ಅದಕ್ಕೆ ಆ್ಯಡ್ ಆನ್ ಮಾಡಿ, ಈ ಸರ್ಕಾರದಲ್ಲಿ ನೀವು ಹೇಳಿದ್ರಿ ಗೃಹ ಸಚಿವರ ಬಗ್ಗೆ ಒಂದಷ್ಟು ಪ್ರಶಂಸೆಯ ಮಾತುಗಳನ್ನು ನಡೆದರೆ, ಸ್ಟಿಲ್ ಇಲ್ಲೂ ಹಲವಾರು ಕೇಸ್ಗಳಾಯಿತು ಈ 3 ವರ್ಷದಲ್ಲಿ. ಎಲ್ಲದಕ್ಕೂ ಅಧಿಕಾರಿಗಳೇ ಹೊಣೆ ಆದರು. ಸಚಿವರು, ಶಾಸಕರು ಆ ಪ್ರಕರಣದಿಂದ ಹೆಂಗೆ ಹೊರಗೆ ಬರಬೇಕು ಅಂತ ಅಧಿಕಾರಿಗಳನ್ನು ಹೊಣೆ ಮಾಡಿದ್ರು. ಇಲ್ಲಿ ಈ ಅಧಿಕಾರಿನ ಹೊಣೆ ಮಾಡ್ತಾರಾ ಅಥವಾ ಅವ್ರದ್ದು ಕೆಳಸ್ತರದ ಅಧಿಕಾರಿಗಳನ್ನು ಹೊಣೆ ಮಾಡಿ ಪ್ರಕರಣದಿಂದ ಹೊರಗೆ ಬರೋ ಪ್ರಯತ್ನಗಳಾಗ್ತವ? ಮೇಡಮ್, ಈಗ ಈಸ್ ಎ ಹೆಡ್ ಆಫ್ ದ ಇನ್ಸ್ಟಿಟ್ಯೂಷನ್. ಇವರು ಏನು ಬೇಕಾದರೂ ಅಧಿಕಾರ ಮಾಡ್ಬೋದು. ಹೌದು. ಇವರ ಅಧಿಕಾರಿ ಅಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ಇವರಿಗೆ ಮಾಹಿತಿ ಇರುತ್ತೆ, ಇವ್ರದ್ದೇ ಆದಂಥ ಇಂಟೆಲಿಜೆನ್ಸು ಜೈಲಲ್ಲಿ ಇರುತ್ತೆ. ಸಾಹೇಬ್ರು ಹೇಳಿದರು ಪೊಲೀಸ್ ಒಳಗಡೆ ಇರಲ್ಲ ಅಂತ, ಬಟ್ ಏನು ನಡೀತಾ ಇದೆ ಜೈಲಲ್ಲಿ ಅನ್ನುವಂಥ ಮಾಹಿತಿ ಹೆಡ್ ಆಫ್ ದ ಇನ್ಸ್ಟಿಟ್ಯೂಷನ್ಗೆ ಗೊತ್ತಿರುತ್ತೆ. ಅವ್ರಿಗೆ ಗೊತ್ತಿಲ್ಲದೆ ಉಲ್ಕಡ್ಡಿನೂ ಸಹ ಅಲ್ಲಾಡಲ್ಲ. ಅವ್ರು ಹೇಳ್ಬೋದು ನಾನೆಲ್ಲೋ ಕೂತಿರ್ತೀನಿ, ಅಧಿಕಾರಿಗಳು ಮಾಡಿಕೊಟ್ರೆ ನಾನೇನು ಮಾಡಲಿ, ಅವ್ರ ಬಾಯಲ್ಲಿ ಬರೋವಂಥ ಮಾತು ಇದೇನೆ. ಅವ್ರಿಗೆ ಪ್ರಾಮಾಣಿಕತೆ ಅನ್ನೋದು ಸರ್ಕಾರಕ್ಕಿಲ್ಲ. ಯಾವುದೇ ಒಂದು ಅಧಿಕಾರಿ ಪ್ಲೆಷರ್ನ ಸರ್ಕಾರಕ್ಕೆ ತೋರಿಸ್ಬೇಕು. ಇವರು ಸರ್ಕಾರದ ವಿರುದ್ಧ ಯಾರಿದ್ದಾರೆ ವಿಪಕ್ಷದಲ್ಲಿ ಅಂಥವ್ರಿಗೆ ಇವರು ಕರುಣೆ ತೋರಿಸ್ತಾರೆ ಅಥವಾ ಕೆಲಸ ಮಾಡ್ತಾರೆ ಅಂತಂದರೆ ಈಸ್ ಇನ್ಎಲಿಜಿಬಲ್ ಅಂಡ್ ಅನ್ಫಿಟ್. ಆಮೇಲೆ ಒಂದು ತಾವು ಹೇಳಿದ್ರಿ ಹೇಗೆ ಸಿಗುತ್ತೆ ಅಂತ, ಜೈಲಲ್ಲಿ ಒಂದು 3-4 ಥರ ಪ್ಯಾಕೇಜಸ್ ಇರುತ್ತೆ. ನನ್ನ ಹತ್ರ ದುಡ್ಡಿದೆ ಅಂದರೆ ಐ ಕ್ಯಾನ್ ಹೈರ್ ನನ್ನ ಪಕ್ಕದ ದುಡ್ಡಿಲ್ಲದೆ ಇರೋವಂಥ ಒಂದು ಕೈದಿನ ನನ್ನ ಕೆಲಸಕ್ಕೆ ಇಟ್ಕೋಬೋದು. ನನ್ನ ವೈಯಕ್ತಿಕ ಕೆಲಸ, ಈವನ್ ಇನ್ನರ್ಸ್ ಸಹ ವಾಶ್ ಮಾಡಿಸ್ತಾರೆ. ದುಡ್ಡಿದೆ ಅಂದರೆ ನಾನೇ ಐ ಕ್ಯಾನ್ ಎಂಜಾಯ್ ಮೈ ಲೈಫ್ ಇನ್ ಜೈಲ್. ಆಮೇಲೆ ಅಲ್ಲಿ ಒಂದೊಂದು ಬ್ಯಾರಕ್ಗೂ ಒಂದೊಂದು ವ್ಯಕ್ತಿ ಇರ್ತಾರೆ ದುಡ್ಡು ರಿಸೀವ್ ಮಾಡ್ಕೊಳ್ಳೋಕ್ಕೆ. ಅವನಿಗೆ ಕಾಂಟ್ಯಾಕ್ಟ್ ಇರುತ್ತೆ ಹೊರಗಡೆ. ಎಕ್ಸಾಂಪಲ್, ಇವಾಗ ರೇವಣ್ಣ ಕಡೆಯವರು ಯಾರಾದರೂ ದುಡ್ಡು ಹಾಕಿದ್ರು ಅಂತಂದರೆ ಯು ವಿಲ್ ಪೇ ಮನಿ ದೇರ್. ದುಡ್ಡು ಜೈಲಲ್ಲಿ ನೀವು ನಿಜವಾಗ್ಲೂ ಪೊಲೀಸರೇನಾದರೂ ದಾಳಿ ಮಾಡಿದರೆ ಕೋಟಿಗಿಂತಲೂ ಜಾಸ್ತಿ ತೆಗಿಬೋದು, ರಿಯಲ್ ಆಗಿ ತೆಗೆದ್ರೆ ದುಡ್ಡು. ಇವ್ರು ಬರೀ ಮೊಬೈಲ್ ನೋಡ್ಕೊಂಡು ಬರ್ತಾರೆ ಅಷ್ಟೇ. ಪ್ರತಿ ಕೈದಿ ಹತ್ರ ಮಿನಿಮಮ್ 5,000-10,000 ದುಡ್ಡಿರುತ್ತೆ. ಆ ದುಡ್ಡಿದ್ರೇನೆ ಅಲ್ಲಿ ದುನಿಯಾ. ಜೈಲು ವ್ಯವಸ್ಥೆ ಯಾಕೆ ಸರ್? ದುಡ್ಡು ಇಲ್ಲ ಅಂತಂದ್ರೆ, ಈಗ ನೋಡಿ ಅವನ ಯಾರೋ ಪ್ರತಾಪ್ ರಾಯ್ ಅಂತ ಇವಾಗ ಅಸಿಸ್ಟೆಂಟ್ ಅಂತೆ. ಎದಕ್ಕೆ ಅಸಿಸ್ಟೆಂಟ್ ಬೇಕು ಅವನಿಗೆ? ಇವ ಹೋಗಿರೋದು ಕನ್ವಿಕ್ಟೆಡ್. ಇವಾಗ ಕೆಲಸ ಮಾಡಬೇಕು. ಅವ್ನ ಬಟ್ಟೆ ಏನಾದ್ರು ಚೇಂಜ್ ಮಾಡಿದಾರೆ ಅದನ್ನ ನೋಡಿ, ಈಸ್ ಎ ಕನ್ವಿಕ್ಟೆಡ್. ಕನ್ವಿಕ್ಟ್ ಅಲ್ಲ ಅಂತಂದ್ರೆ ಅವ್ರದ್ದು ಬಟ್ಟೆ ಏನ್ ಬೇಕಾದ್ರೂ ಹಾಕೊಳ್ಳೋದಕ್ಕೆ ಸ್ವತಂತ್ರ ಇರುತ್ತೆ, ಜೈಲ್ ಮ್ಯಾನ್ಯಲ್ ಇರುತ್ತೆ. ಇವ್ರಿಗೆ ಬಟ್ಟೆ ಇಲ್ಲ. ಆಮೇಲೆ VIP ಅಂದ್ರೆ ನಮ್ಮ ವ್ಯವಸ್ಥೆ ನೋಡಿ, ಈ ರಿಫಾರ್ಮ್ ಮಾಡಕ್ಕೆ ಕಳಿಸಿದೀವಿ. ಒಂದು ಸಾರಿ VIP ಅಂದರೆ ಅವನಿಗೆ VIP ಟ್ರೀಟ್ಮೆಂಟ್ ಜೈಲಲ್ಲಿ ಯಾಕೆ ಕೊಡಬೇಕು? ರೈಟ್, ಅಲ್ಲಿಗೆ ಬರ್ತೀನಿ ಸರ್. ನೀವು ಹೇಳಬೇಕು, ವೆರಿ ನೈಸ್ ಪಾಯಿಂಟ್. VIP ಅಂತ ಸರ್, ಜೈಲಿಗೆ ಹೋದ್ಮೇಲೆ ಯಾವ VIP ಸರ್? ಸಣ್ಣ ಪುಟ್ಟ ಜನನು ಆರ್ಥಿಕವಾಗಿ ಜೈಲಿಗೆ ಹೋದಲ್ರಿ, ಸುಡಗಡೆಗೆ ಹೋದ್ರು VIP ಟ್ರೀಟ್ಮೆಂಟ್ ಇರ್ತದೆ. ಜೈಲಲ್ಲ, VIPಗಳು VIPನೇ ಯಾವಾಗಲೂ. ಹೆಂಗೆ ಆ ಥರ ನಾವು ನಡ್ಕೋತೇವೆ. ನಮ್ಮ ಜನನು ಆ ಥರ ಮರ್ಯಾದೆ ಕೊಡ್ತಾರೆ, ನಮ್ಮ ಅಧಿಕಾರಿಗಳು ಆ ಥರ ಮರ್ಯಾದೆ ಕೊಡ್ತಾರೆ. ಆ ಥರ ಅವ್ರ ಅಧಿಕಾರದಾಗ ಇರಲಿ ಬಿಡಲಿ, ಅವನೇ ಭಗವಂತ, ಅವನೇ ದೇವರು, ಅವನೇ. ಈಗ ಒಬ್ಬ ಪೋಸ್ಟಿಂಗ್ ಮಾಡಿರ್ತಾನೆ, ಇನ್ಸ್ಪೆಕ್ಟ್ರಿಗೋ ಯಾರೋ ಆಫೀಸರ್ಗೂ ಮಾಡೆ ಅಂತ ತಿಳ್ಕೊಳ್ಳಿ. ಇನ್ಸ್ಪೆಕ್ಟರ್ಗೊಂದು ಕಾನ್ಸ್ಟೇಬಲ್ಗೊಂದು DG ಎಲ್ಲರೂ ಇನ್ಫ್ಲೂಯೆನ್ಸ್ನಾಗೆ ಬರ್ತಾರೆ. ಮತ್ತು ಬೇರೆ ಅದು ದುಡ್ಡು ಕೊಟ್ಟು ಬರ್ತಾರೆ, ಎಲ್ಲರೂ ಮಾಡಿ ಬರ್ತಾರೆ. ಅವನು ನಿಯತ್ತನ್ನು, ಅವನು ಸ್ವಾಮಿ ನಿಷ್ಠೆಯನ್ನು ತೋರಿಸ್ಲಿಕ್ಕೆ ಯಾವಾಗಲೂ ಅವನಿಂದ ಬಕೆಟ್ ಹಿಡ್ಕೊಂಡು ಅಡ್ಡಾಡ್ತಿರ್ತಾನೆ, ಹಿಂದೆ ಮುಂದೆ ಎಲ್ಲ.
ಈ ಥರ ಅವ್ರು ಹೇಳಿದ್ರಲ್ಲಿ ಏನು ಇದು ಇಲ್ಲ, ಆಶ್ಚರ್ಯ ಏನಿಲ್ಲ. ಸರ್, ನಂಗೆ ಇನ್ನೊಂದು ಡೌಟ್ ಬಂತು. ಇತ್ತೀಚೆಗೆ ಒಂದು 3 ತಿಂಗಳ ಹಿಂದೆ ಒಂದು ಸುದ್ದಿ ಬಂತು. ಪ್ರಜ್ವಲ್ ರೇವಣ್ಣ ಜೈಲಿನ ಅಧಿಕಾರಿಗಳು ಏನು ಕೆಲಸವನ್ನು ವಹಿಸಿದ್ದಾರೆ ಅದನ್ನು ಮಾಡ್ತಾ ಇಲ್ಲ, ಮೊಂಡಾಟ ಮಾಡ್ತಿದ್ದಾರೆ ಅಂತ ಒಂದು ಬಂತು. ಅದನ್ನು ಪ್ಲಾಂಟೇ ಮಾಡಿರ್ಬೋದು. ಅಂದ್ರೆ ಹಂಗೆ ಮಾಡಿಬಿಟ್ಟು ಈಗ ಅದೇನೋ ಗ್ರಂಥಾಲಯದ ಕ್ಲರ್ಕ್ ಕೆಲಸ ಏನೋ ಮಾಡಿಸ್ತಿದಾರಂತೆ. ಇವೆಲ್ಲ ಪ್ಲಾಂಟ್ ಅಂತ ಅನ್ಸುತ್ತೆ. ಅಲ್ಲ, ಲೈಬ್ರರಿಗೆ ಹಾಕ್ಯಾರೇನೋ ಅಂತ ಪೇಪರ್ದಲ್ಲಿ ಬಂದಿತ್ತು. ಬಟ್ ಅದನ್ನು ಮಾಡ್ತಾ ಇರಲಿಲ್ಲ ಅವನು. ಹೌದು, ದೊಡ್ಡವರು ಮಕ್ಕಳು ಅವ್ರಿಗೆ ಯಾಕೆ ಮಾಡ್ತಾರೆ? ಅವ್ರಿಗೆ ಮಾಡುವಂತ ಅವಶ್ಯಕತೆನೇ ಇಲ್ಲ ಅಂತ ಇವ್ರು ನಮ್ಮ ಅಧಿಕಾರಿಗಳು ತಿಳ್ಕೊತಾರೆ. ಸಹಜವಾಗಿ ಅನ್ಸಲ್ವಾ ಸರ್? ಬೇರೆ ಬೇರೆ ದೇಶಗಳಲ್ಲಿ ಇಂಥ ಕೇಸ್ಗಳು ಬಂದಾಗ ಏನ್ ಮಾಡ್ಬೇಕಂತ ನಮ್ಮ ದೇಶದಲ್ಲಿ ವ್ಯವಸ್ಥೆನೇ ಬೇರೆ ಇದೆ, ಬೇರೆ ದೇಶದಲ್ಲಿ ವ್ಯವಸ್ಥೆ ಬೇರೆ ಇದೆ. ನಮ್ಮ ದೇಶದಲ್ಲಿ ಎಲ್ಲ ಕಾನೂನು ಬಲಾಢ್ಯರಿಗೆ ಮಾತ್ರ ಅವರಿಗೆ ಅದರ ಅವಕಾಶ ಕೊಡ್ತದೆ. ಇಲ್ಲಿ ಪಾಪಿಗಳು ಮಾತ್ರ ಅನುಭವಿಸ್ಬೇಕು. ನಿರ್ಲಗತಿಗರು ಯಾರು ಹಿಂದೆ ಮುಂದೆ ಇಲ್ಲ ಅಂಥವ್ರು ಮಾತ್ರ ಕಾನೂನು, ಕಟ್ಟಪ್ಪಳೆ, ರೂಲ್ಸು, ರೆಗ್ಯುಲೇಷನ್ಸು ಎಲ್ಲ ಅವ್ರಿಗೆ ಫಾಲೋ ಆಗ್ತವೆ. ಪ್ರಬಲರಿಗೆ ಏನೂ ಆಗೋದಿಲ್ಲ. ಏನು ಮಾಡಿದ್ರೆ ಈ ವ್ಯವಸ್ಥೆ ದೊಡ್ಡ ಜಾತಿಯವರಿಗೆ, ದೊಡ್ಡ ದುಡ್ಡು ಇದ್ದವರಿಗೆ, ದೊಡ್ಡ ಇದವರಿಗೆ ಅದು ಯಾವುದೋ ಒಂದು ರೀತಿಯಿಂದ ಇನ್ಫ್ಲೂಯೆನ್ಸ್ ಬೆಳೆಸಿ ಅದನ್ನು ಉಳಿತಾರೆ. ಏನ್ ಮಾಡಿದ್ರೆ ಇದನ್ನ ಸರಿ ಮಾಡ್ಬೋದು. ಈ ತರ ಅದೇ ಹೇಳಿದ್ನಲ್ಲ, ಇದನ್ನ ಮಾಡ್ಲಿಕ್ಕೆ ಕಮಿಟ್ಮೆಂಟ್ ಬೇಕು. ಇದ್ದ ಅಧಿಕಾರಿ ಅವನಿಗೆ ನಾನು ಇದು ಏನಾದರೂ ಮಾಡಿ ಸುಧಾರಣೆ ಮಾಡಲೇಬೇಕು ಅನ್ನೋಂಥ ನಿಸ್ವಾರ್ಥ, ಯಾವ ನಿರ್ಭಯದಿಂದ ದುಡಿಯುವಂಥ ಅಧಿಕಾರಿ ಅಲ್ಲೇ ಕ್ಯಾಂಪ್ ಮಾಡಿ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ 4-5 ರೌಂಡ್ ಹಾಕಿ ಮಾಡ್ತಾ ಇದ್ರೆ ಯಾಕೆ ಬಂದಾಗೋದಿಲ್ಲ? ಕರೆಕ್ಟ್. ಎಲ್ಲ CC ಕ್ಯಾಮ್ರಾಗಳು ಅಲ್ಲಿ ಇದು ವರ್ಕ್ ಮಾಡುವಂಗ ಮಾಡಿ ತನ್ನ ಆಫೀಸ್ನಲ್ಲಿ ಹಾಕೊಂಡು ಮಾನಿಟರ್ ಮಾಡ್ತಾ ಇದ್ರೆ ಯಾಕೆ ಆಗೋದಿಲ್ಲ? ಎಲ್ಲ ಆಗುತ್ತೆ. ಆಗ್ಲಾರ್ದಂತ ಕೆಲಸ ಏನಿದೆ ನಾವು ಮಾಡ್ತಾ ಇಲ್ಲ, ಕಮಿಟ್ಮೆಂಟ್ ಇಲ್ಲ. ಸರ್, ಸರ್ಕಾರದ ಬಗ್ಗೆ ಈಗ ಅಪೋಸಿಟ್ ಪ್ರಜ್ವಲ್ ರೇವಣ್ಣ ಅಂತಾಗ ಅಪೋಸಿಟ್ ಪಾರ್ಟಿ JDS ಆಗ್ತಾರೆ. ಅಫ್ಕೋರ್ಸ್ ಈಗ ದೇವೇಗೌಡರ ಕುಟುಂಬ ಅವ್ರ ಯಾವ ಪಾರ್ಟಿ ಅವರು ಇದ್ರು ಅದೇ ಹಣೆ ಬರ. ಅಲ್ಲ, ಈಗ ಪಾರ್ಟಿ ಅಂತ ಹೇಳೋದು. ಗೃಹ ಇಲಾಖೆ ಬಗ್ಗೆ ಅಂದ್ರೆ ಪ್ರಿಯಾಂಕ್ ಖರ್ಗೆ ಅವ್ರ ಬಗ್ಗೆ ವಿಶ್ವಾಸ ಇಟ್ಕೋಬಹುದಾ? ಕ್ರಮ ತಗೊಳ್ತಾರೆ, ಆದೇಶ ಕೊಡ್ತಾರೆ? ನೋಡಿ, ಹಿಂದೆ ಕೋಳಿ ಫಯಾಜ್ ಅಂತ ಒಬ್ಬ ಇದ್ದ ರೌಡಿ, ಅವನು ಜೈಲಿಗೆ ಹೋಗಿದ್ದ. ಮರ್ಡರ್ ಮಾಡಿ ರೇಪಿಸ್ಟು 8 ಮಾಡೋರು, ಒಂದು 30 ರೇಪ್ಗಳು ಎಲ್ಲ ಮಾಡಿ ಜೈಲಿನಾಗ ಹೋಗಿದ್ದ. ಅವಂಗ ನೋಡ್ಲಿಕ್ಕೆ ಜೈಲಿಗೆ ಗೃಹ ಸಚಿವರು ಹೋಗ್ತಾರೆ. ಅವಾಗ ಏನಂತೀರಿ ಇದಕ್ಕೆ? ದೌರ್ಭಾಗ್ಯ ಅಲ್ಲ, ಇದು ನಮ್ಮ ದೇಶದ ಹಣೆ ಬರ. ಅವಂಗೆ ಒಬ್ಬ ಲೋಫರಿಗೆ, ಒಬ್ಬ ಕ್ರಿಮಿನಲ್ಗೆ ಮಾತಾಡ್ಸ್ಲಿಕ್ಕೆ ಅದನ್ನ ಫೋಟೋ ಸಮೇತ ಬರ್ತದೆ ಜೈಲಿ ಪೇಪರ್ದಲ್ಲಿ. ಇಂಥ ವ್ಯವಸ್ಥೆ ಇರುವಾಗ ನೀವು ಯಾರನ್ನ ನಂಬ್ತೀರಿ, ಯಾರನ್ನ ಇದು ಮಾಡ್ತೀರಿ? ಎಲ್ಲ 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 ಇದ್ದಾರೆ, ನಿಷ್ಠೂರ ಅಂತ ರಾಜಕಾರಣಿಗಳು ಇದ್ದಾರೆ, ನಿಷ್ಠೂರವಾದಂಥ ಅಧಿಕಾರಿಗಳಿದ್ದಾರೆ, ದಕ್ಷ ಅಧಿಕಾರಿಗಳು, ದಕ್ಷ ರಾಜಕಾರಣಿಗಳು ಎಲ್ಲ ಕ್ಷೇತ್ರದಲ್ಲಿ ಇದ್ದಾರೆ. ಆದರೆ ಈ ಥರ ವ್ಯವಸ್ಥೆ ಹಾಳು ಮಾಡೋರು ಅಷ್ಟೇ ಜನ ಇದ್ದಾರೆ, ಅಪಾಯಕಾರಿ. ಹೀಗಾಗಿ ಅದು ಎನ್ಫೋರ್ಸ್ಮೆಂಟ್ ಆಗ್ತಾ ಇಲ್ಲ. ಏನಾದರೂ ಒಂದು ಇದು ನೆಪ ಹೇಳಿ ಮತ್ತೆ ಈಗ ನೋಡಿ ಎಲ್ಲೆಲ್ಲೋ ಹಾಕಿರ್ತಾರೆ, ಚರ್ಚೆ ಮಾಡ್ತೀವಿ ಗುಲ್ಬರ್ಗ, ಮತ್ತೆ ಅದೇ ರಿಪೀಟ್. ಇದೆಷ್ಟನೇ ಸಲ ನಾನೇ ಬಂದೀನಿ ಇಲ್ಲಿ, ಇದು ಬಹುಶಃ ಒಂದು 10ನೇ ಸಲ ಇರಬೇಕು ಮಾಡ್ತಾ ಇದೀವಿ. ಆದ್ರೆ ಏನು ಪ್ರಯೋಜನ ಇಲ್ಲ. ಆದ್ರೆ ಜನರಿಗೆ ಅಟ್ಲೀಸ್ಟ್ ಅರಿವು ಆಗ್ತದಲ್ಲ, ಅದೊಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ರಿ. ಹಿಂಗ್ ಎಲ್ಲಿ ಹೋದ್ರು ಇದು ಸುಧಾರಣೆ ಆಗೋದಿಲ್ಲ, ಹಿಂಗಾಗಿದೆ ಪರಿಸ್ಥಿತಿ ಅಂತ ನೋಡಿ. ಕಮಿಟ್ಮೆಂಟ್ ಇರಬೇಕು ಅಧಿಕಾರಿಗಳಿಗೆ. ಕಾನೂನು ಬಗ್ಗೆ ಸಾಮಾನ್ಯರಿಗೂ ಭಯ ಹೊರಟೋಗ್ಬಿಡಲ್ವಾ? ಕಾನೂನು ಅಂದ್ರೆ ಅದು ಅವ್ರಿಗೆ ನಾವೆಲ್ಲ ಹೇಳಿದ್ನಲ್ರಿ, ಬಡವರಿಗೆ, ನಿರ್ಗತಿಕರಿಗೆ ಇರೋದೇ ಕಾನೂನು ಅವ್ರಿಗೆ, ಅವ್ರ ಸಲುವಾಗಿ. ಪ್ರಬಲರಿಗೆ, ಬಲಾಢ್ಯರಿಗೆ ಅದು ಕಾನೂನು ಸ್ವಲ್ಪ ಎಲಾಸ್ಟಿಕ್ ಆಗಿಬಿಡ್ತದೆ, ಜಗ್ಗದಂಗೆ ಹಿಗ್ಗುತ್ತದೆ. ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ. ಇವತ್ತು ಜಿ ಸಂವಾದದಲ್ಲಿ ಪ್ರಜ್ವಲ್ ರೇವಣ್ಣ ಪರಪ್ಪನ ಅಗ್ರಹಾರದಲ್ಲಿ ಮೊಬೈಲ್ನಲ್ಲಿ ಮಾತಾಡ್ತಿದ್ದಂತಹ ದೃಶ್ಯಾವಳಿ ಇಟ್ಕೊಂಡು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಸಿಗ್ತಾ ಇರುವಂಥ ಸೌಕರ್ಯಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಅಂದರೆ ಕಾನೂನು ವ್ಯವಸ್ಥೆ ಅನ್ನೋದು ಎತ್ತ ಕಡೆ ಸಾಗ್ತಾ ಇದೆ ಅಂತ. ಅದ್ರ ಜೊತೆಗೆ ನಾವು ಇವತ್ತು ಮನಸ್ಥಿತಿ ಬಗ್ಗೆ ಕೂಡ ಮಾತಾಡ್ತಿರೋದ್ರಿಂದಾಗಿ ಮನಃಶಾಸ್ತ್ರದ್ದು ಕೂಡ ಇದ್ದಾರೆ. ಹಾಗಾಗಿ ನನಗೆ ಈ ಪ್ರಜ್ವಲ್ ರೇವಣ್ಣ ಮತ್ತು ಉಳ್ಳವರು ಯಾರೆಲ್ಲ VIPs ಅಂತ ಜೈಲಲ್ಲಿ ಕರೆಸ್ಕೋತಾರಲ್ಲ, ಅವರಿಂದ ಇತರರಿಗೆ ಯಾವ ಥರ ಪರಿಣಾಮ ಬೀರುತ್ತೆ ಅಂದರೆ ಅವ್ರ ಮನಸ್ಥಿತಿ ಮೇಲೆ ಹೆಂಗೆ ಪರಿಣಾಮ ಬೀರ್ಬೋದು? ಅದು ಹೊರಗಡೆ ಇರುವಂತಹ ಜನಸಾಮಾನ್ಯರಿರ್ಬೋದು, ಜೈಲಲ್ಲೇ ಇರುವಂತಹ ಖೈದಿಗಳಿರ್ಬೋದು. ಅರೆ, ನಮಗೂ ದುಡ್ಡಿದ್ದಿದ್ರೆ ಈ ಥರದೊಂದು ಡೆಫಿನೆಟ್ಲಿ ಅಲ್ಲಿರುವಂಥವ್ರಿಗೆ ಸಹಜವಾಗಿ ಬರುವಂಥದ್ದು. ಹೊರಗಡೆ ಇದ್ದವ್ರು ಏನು ಕಾನೂನಿದ್ರೇನು, ಏನಿದ್ರೇನು, ಹಣೆ ಬರ ಹಿಂಗೆ, ಈ ಥರದ ಭಾವನೆಗಳು ಜನ್ರೇಟ್ ಆಗಲ್ವಾ? ಈಗ ನಾವು ಜನಸಾಮಾನ್ಯರು ಜೈಲನ್ನ ಯಾವಾಗಲೂ ಅದೊಂದು ಒಂದು ರೀತಿಯ ನರಕ ಅನ್ನೋ ರೀತಿ ನೋಡ್ತೀವಿ. ಜೈಲಿನಲ್ಲಿ ಬ್ಯಾರಕ್ಗಳು ಹಿಂಗಿರುತ್ತೆ, ನಿಮಗೆ ಫೆಸಿಲಿಟಿ ಇರಲ್ಲ, ಮನೆ ಥರ ಇರಲ್ಲ, ಯು ಆರ್ ನಾಟ್ ಇನ್ ಅ ಕಂಫರ್ಟ್ ಝೋನ್ ಅನ್ನೋ ರೀತಿ ಯೋಚನೆ ಮಾಡ್ತೀವಿ. ಒಬ್ಬ ಸಾಮಾನ್ಯವಾದ ವ್ಯಕ್ತಿ ಒಂದು ಅಫೆನ್ಸ್ ಮಾಡಿ ಜೈಲಲ್ಲಿ ಹೋದರೆ ಅವನಿಗೆ ನಿಜವಾಗ್ಲೂ ಅವನಿಗೆ ಯಾರಿಗೂ ಪವರ್ ಇಲ್ಲ, ಅವನಿಗೇನೂ ಇಲ್ಲ, ಅವನದೇ ಒಂದು ಶಕ್ತಿ ಇಲ್ಲ ಅಂದರೆ ಅವನು ಅಲ್ಲಿ ಕೂಡ
ತುಳಿದು ಪಟ್ಟಿರೋನೇ ಆಗಿರ್ತಾನೆ. ಅವನನ್ನು ಯೂಸ್ ಮಾಡ್ಕೊಳ್ತಾರೆ ಜನ ಯಾವ ರೀತಿ ಆದರೂ. ಅಲ್ಲಿ ಕೂಡ ಸೆಕ್ಸ್ ಅಫೆನ್ಸಸ್ ನಡೀತಾನೆ ಇರೋದು ನಾವು ಎಲ್ಲ ಕಡೆ ನೋಡ್ತಾನೆ ಇರ್ತೀವಿ. ಹೆಟ್ರೋಸೆಕ್ಷುವಲ್ಸು, ಗೇಗಳು, ಲೆಸ್ಬಿಯನ್ಸು, ಇವೆಲ್ಲ ಪ್ರಪಂಚ ಅಲ್ಲೂ ಇದೆ. ಅಲ್ಲಿ ಎಲ್ಲ ಯಾವ ಬ್ಯಾರಕ್ನಲ್ಲಿ ಅವ್ರನ್ನ ಹಾಕ್ತಾರೆ ಅನ್ನೋದ್ರ ಮೇಲೆ ಅವ್ರ ಅದೃಷ್ಟ ಅಲ್ಲಿ ಗೊತ್ತಾಗುತ್ತೆ. ಓಕೆ, ಯಾರ ಜೊತೆ ಇದ್ದಾರೆ, ಯಾರು ಬ್ಯಾರಕ್ ಮೇಲೆ ಇದ್ದಾರೆ, ಯಾರಿಗೆ ಇವ್ರು ನೋಡಿ ಇವ್ರಿಗೆ ಕೆಂಗಣ್ಣು ಬಂತು, ಯಾರು ಕೆಳಗೆ ಇವ್ರು ಕೆಳಗೆ ಕೆಲಸ ಮಾಡಬೇಕು, ಯಾವ ಗ್ಯಾಂಗಿಗೆ ಇವರು ಸೇರ್ಕೋಬೇಕು ತಾವು ಸೇಫಾಗಿರಬೇಕು ಅಂದರೆ. ಈಗ ಪ್ರಜ್ವಲ್ ರೇವಣ್ಣನ ಬಗ್ಗೆ ಮೊದಲೇ ಗೊತ್ತಿರೋದ್ರಿಂದ ಈತ ಒಬ್ಬ ರಾಜಕುಮಾರ್ ಅಂತಾರ. ಒಂದು ದೊಡ್ಡ ಪೊಲಿಟಿಕಲ್ ಪಾರ್ಟಿ, ಅವರ ತಾತ ಮಾಜಿ ಪ್ರಧಾನಿ, ಚಿಕ್ಕಪ್ಪ ಮಾಜಿ CM, ಮುಖ್ಯಮಂತ್ರಿ, ತಂದೆ ಕೂಡ ಮಂತ್ರಿಯಾಗಿದ್ದವರು, MLAಗಳಾಗಿದ್ದವರು, ಇಡೀ ಕುಟುಂಬದಲ್ಲಿ ಎಲ್ಲರೂ ಪೊಲಿಟಿಕಲ್ ಲೈನಲ್ಲಿ ಇರೋರು. ಸೊ ಈ ಮಗು ಹುಟ್ಟತಾನೇ ಗೋಲ್ಡನ್ ಸ್ಪೂನಲ್ಲೇ ಹುಟ್ಟಿದೆ, ಗೋಲ್ಡನ್ ಡೈಮಂಡ್ ಸ್ಪೂನಲ್ಲಿ ಇಟ್ಕೊಂಡೇ ಹುಟ್ಟಿರ್ಬೋದು ಮೋಸ್ಟ್ಲಿ. ಸೊ ಇವರಿಗೆ ಎಲ್ಲಿ ಹೋದ್ರೂ ರಾಜನಾಗೇ ಇರ್ತಾನಲ್ವ. ಅವರಿಗೆ ಅವ್ರದ್ದೇ ಒಂದು ವ್ಯವಸ್ಥೆ ಇದೆ. ಅವ್ರ ಹಿಂದೆ ಮಸಾಜ್ ಮಾಡೋರು ಬೇರೆ ಇರ್ತಾರೆ, ಅವನಿಗೆ ಕೆಲಸ ಮಾಡೋರು ಬೇರೆ ಇರ್ತಾರೆ. ನೀವು ನೋಡ್ತಿರ್ಬೋದು ಚಾರ್ಲ್ಸ್ ಶೋಭರಾಜ್ದು ಆತ್ಮಕಥೆನೇ ನಾನು ನೋಡ್ತಾ ಇದ್ದೆ ಟಿವಿನಲ್ಲಿ. ಅಲ್ಲಿ ನೋಡ್ತಿರ್ಬಾರ್ದು ಆದರೆ ಅವನು ಹೀಸ್ ಅ ವೈಟ್ ಮ್ಯಾನ್. ಸೊ ನಮ್ಮ ಜೈಲಿನಲ್ಲಿ ವೆನ್ ಹಿ ವಾಸ್ ಕಾಟ್ ಆ್ಯಂಡ್ ಹಿ ವಾಸ್ ದೇರ್, ಸೊ ಅವನ ಮೇಲೆ ಅವ್ನ ಫ್ಲಾಲೆಸ್ ಇಂಗ್ಲೀಷ್ ಮೇಲೆ ಎಲ್ಲರಿಗೂ ಒಂದು ಮೋಹ ಇತ್ತು. ಜೈಲರ್ ಕೂಡ ಅವನ ಮೇಲೆ ಇನ್ಫ್ಲುಯೆನ್ಸ್ ಇತ್ತು. ಅವನು ಡಿಸೈಡ್ ಮಾಡಿದರೆ ಎಲ್ಲ ಜೈಲಿಂದ ಇಡೀ ಕಾನೂನು ಎಲ್ಲ ವ್ಯವಸ್ಥೆ ಎಲ್ಲ ಅವ್ನು ಬದಲಾಯಿಸ್ಬಿಡ್ತಿದ್ದ. ಅವ್ನು ಬರ್ತ್ಡೇ ಅಂದರೆ ಇಡೀ ಜೈಲ್ನಲ್ಲಿ ಎಲ್ಲರಿಗೂ ಕೇಕು ಸಿಹಿ ಹಂಚಿಸ್ತಿದ್ದ. ಒಂದ್ಸಲಿ ಅವ್ನು ತಪ್ಪಿಸ್ಕೊಂಡು ಹೋಗಿದ್ದೇನೆ ಅವನೇನೆ ಸಿಹಿ ಹಂಚಿಸ್ಬಿಟ್ಟು ಎಲ್ಲರಿಗೂ ನಿದ್ದೆ ಮಾಡಿಸ್ಬಿಟ್ಟು ಆರಾಮಾಗಿ ಹೋದ. ಸೊ ಹೀ ಸ್ಟೇಡ್ ಆಸ್ ಲಾಂಗ್ ಆಸ್ ಹಿ ವಾಂಟೆಡ್ ಟು ಸ್ಟೇ ಆ್ಯಂಡ್ ಹಿ ಎಸ್ಕೇಪ್ ವೆನ್ ಹಿ ವಾಂಟೆಡ್ ಟು ಎಸ್ಕೇಪ್. ಸೊ ಇದು ಹೇಗಂದರೆ ಅಲ್ಲಿ ಒಳಗಿರೋ ವ್ಯವಸ್ಥೆ ಆಗಿದೆ. ಅಲ್ಲಿ ಕೂಡ ದುಡ್ಡಪ್ಪನೇ. ಏನಂದರೆ ನೀವು ಚಾಪೆ ಕೆಳಗೆ ದೂರಿದ್ರೆ ನಾನು ರಂಗೋಲಿ ಕೆಳಗೆ ದೂರ್ತೀನಿ ಅನ್ನೋ ಮನಸ್ಥಿತಿಲಿರೋರೇ ಅಲ್ಲಿರೋದು. ಅಲ್ಲಿ ಹೆಚ್ಚು ಕಮ್ಮಿ ಏನು ಪ್ಯಾರಲಲ್ ವರ್ಲ್ಡ್ ಇದ್ದಂಗೆ. ಈ ಹೊರಗಡೆ ಪ್ರಪಂಚದಲ್ಲಿ ದುಡ್ಡು ಹೆಂಗೆ ಮನುಷ್ಯನ ಗೌರವ, ಅಸ್ತಿತ್ವ, ಅವನ ಟ್ಯಾಲೆಂಟು ಅದು ಯಾವುದು ಮ್ಯಾಟರ್ ಆಗಲ್ಲ. ಅವನ ದುಡ್ಡು ಎಷ್ಟಿದೆ ಅನ್ನೋದ್ರ ಮೇಲೆ ಅವನಿಗೆ ಸಿಗುವಂಥ ರೆಸ್ಪೆಕ್ಟ್ ಡಿಪೆಂಡ್ ಆಗುತ್ತೆ. ಅವನ ಎಷ್ಟು ಪವರ್ ಇದೆ ಅಷ್ಟು ಮಟ್ಟಿಗೆ ಅವನ ಮಾತು ಅಷ್ಟು ಪವರ್ಫುಲ್ ಆಗುತ್ತೆ, ಅಷ್ಟು ಇನ್ಫ್ಲುಯೆನ್ಸ್ ಆಗುತ್ತೆ. ಇದು ಏನಂದರೆ ಇದು ವಾಸ್ತವ ಆಗಿರೋದ್ರಿಂದ ನಾವು ಇದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಬೇಕು. ನಾವು ಜನಸಾಮಾನ್ಯರು ಐಡಿಯಲ್ಸು, ಈ ಎಸ್ಪೆಷಲಿ ಮಿಡಲ್ ಕ್ಲಾಸ್ ಪೀಪಲ್ ಲೈಕ್ ಅಸ್, ವಿ ಆಲ್ವೇಸ್ ಥಿಂಕ್ ಅಯ್ಯೋ ಪ್ರಪಂಚ ನಾವು ಬದುಕಬೇಕು ಅಂದರೆ ವ್ಯಾಲ್ಯೂಸಿಗೆ ಬೆಲೆ ಕೊಡಬೇಕು, ಯಾರಿಗೂ ತೊಂದರೆ ಕೊಡಬಾರ್ದು, ಯಾರಿಗೂ ಹಿಂಸೆ ಮಾಡಬಾರ್ದು, ಯಾರ್ದು ಹಕ್ಕನ್ನು ನಾವು ಕಿತ್ಕೋಬಾರ್ದು ಅಂತ ನಾವು ಯೋಚನೆ ಮಾಡ್ತೀವಿ. ಯಾಕಂದರೆ ನಾವು ಸಲಾಮ್ ಹೊಡೆಯುವಂಥ ಪರಿಸ್ಥಿತಿ ಇದೆಯಲ್ಲ, ಹೌದು, ಕೊಡೋರು ಮಾಡೋದನ್ನೆಲ್ಲ ಟಾಲರೇಟ್ ಮಾಡಬೇಕು, ಅರಗಿಸ್ಕೋಬೇಕು, ಹೀಗೂ ಇದೆಯಾ ಅಂತ ಅಕ್ಸೆಪ್ಟ್ ಮಾಡಬೇಕು. ಬೇಕಾದ್ರೆ ಇದ್ಯಾವುದು ಅವ್ರ ಭಾಗ್ಯ? ಬೇಕಂಗಾದ್ರೆ ಕಾನೂನು, ನಿಜವಾಗ್ಲೂ ಕಾನೂನು, ಈ ಜೈಲು, ಕಳ್ಳ, ಪೊಲೀಸು, ಈ ಆಟಗಳೆಲ್ಲ ನಿಜವಾಗ್ಲೂ ಒಂದು ಮಕ್ಕಳ ಆಟಕ್ಕೆ ಆದಂಗೆ ಆಗಿದೆ. ನೀವು ನೋಡ್ಬೋದು ಅತ್ಯಂತ ಕಮ್ಮಿ ಬಿಲೋ ಪಾವರ್ಟಿ ಲೈನಲ್ಲಿ ಇರ್ತಾರಲ್ಲ ಅವ್ರಿಗೂ ಕೂಡ ವ್ಯಾಲ್ಯೂ ಸಿಸ್ಟಮ್ ಯಾವುದೂ ಇಲ್ಲ. ಅವ್ರಿಗೆ ಸರ್ವೈವಲ್ ಇಸ್ ಇಂಪಾರ್ಟೆಂಟ್. ಇವತ್ತಿನ ದಿವಸ ನಾನು ಸರ್ವೈವ್ ಆಗಬೇಕು, ಖುಷಿ ಆಗಬೇಕು ಅಂದರೆ ನಾನು ಏನು ಬೇಕಿದ್ರೂ ಮಾಡ್ತೀನಿ. ನೀವು ನೋಡಿರ್ಬೋದು ಕೆಲವರು 50 ರೂಪಾಯಿ ಕೂಡ ಮರ್ಡರ್ ಮಾಡಿರೋರು ಇದ್ದಾರೆ ಆ ಕ್ಯಾಟಗರಿನಲ್ಲಿ. ಸೊ ಇನ್ನು ಅತ್ಯಂತ ಮೇಲಿರೋವ್ರಿಗೂ ಕೂಡ ಯಾವುದೇ ರೂಲ್ಸು, ನಿಯಮಗಳು ಯಾವುದು ಅಪ್ಲೈ ಆಗಲ್ಲ, ಎಥಿಕ್ಸು ಯಾವುದು ಅಪ್ಲೈ ಆಗಲ್ಲ. ಅವರು ನನ್ನ ಹತ್ರ ದುಡ್ಡಿದೆ, ನಾನು ಹೆಂಗೆ ಬೇಕಿದ್ರೂ ಮ್ಯಾನಿಪುಲೇಟ್ ಮಾಡ್ಬೋದು ಅಂತ ಪವರ್ ಅವ್ರಿಗಿದೆ. ಯಾರಿಗಿದು ಅಪ್ಲೈ ಆಗ್ತಿದೆ? ನಮ್ಮಂಥ ಜನಸಾಮಾನ್ಯರಿಗೆ. ನಮಗೆ ಇದು ತಪ್ಪು, ಇದು ಸರಿ ಅನ್ನೋದ್ರ ಮಧ್ಯೆ ನಾವು ತೊಳ್ಳಾಡಿಕೊಂಡು ಬದುಕ್ತಾ ಇದ್ದೀವಿ. ಬಟ್ ಬೇರೆ ಯಾರು ಅದಕ್ಕೆ ಬೆಲೆ ಕೊಡ್ತಿಲ್ಲ. ನನಗೆ ನೀವು ಮಾತಾಡಬೇಕಾದ್ರೆ ಬಹಳಷ್ಟು ಕ್ಯೂರಿಯಾಸಿಟಿ ಬರುವಂಥ ಪ್ರಶ್ನೆಗಳಿತ್ತು. ಪರಪ್ಪನ ಅಗ್ರಹಾರ ಅಂದರೆ ಇಟ್ ಈಸ್ ನಾಟ್ ಕೇಂದ್ರ ಕಾರಾಗೃಹ, ಅದೊಂದು ರೆಸಾರ್ಟ್ ಥರ ನನಗೆ ಫೀಲ್ ಆಗ್ತಿದೆ ನೀವೆಲ್ಲ ಮಾತಾಡ್ತಾ ಇರ್ಬೇಕಾದ್ರೆ. ಹಾಗಾಗಿ ಈಗ ಪೋಸ್ಟಿಂಗ್ ಬಗ್ಗೆ ಒಂದಷ್ಟು ಚರ್ಚೆಗಳಿಗೆ ರೀಸೆಂಟಾಗಿ ಆಗ್ತಾ ಇದೆ. ಒಂದು ಪೋಸ್ಟಿಗೆ 80 ಲಕ್ಷ ಅಥವಾ 90 ಲಕ್ಷ ಈ ಥರದ್ದೆಲ್ಲ ವಹಿವಾಟು ನಡೆಯುತ್ತಂತೆ. ನನ್ನ ಪ್ರಕಾರ ಈಗ ಪರಪ್ಪನ ಅಗ್ರಹಾರದಲ್ಲಿ ಸಿಬ್ಬಂದಿಯಾಗಿ ಹೋಗಬೇಕು ಅನ್ನೋದಾದರೆ, ಅಲ್ಲೇನಾದರೂ ಒಂದು ಜಾಗ ಅದಕ್ಕೆ ಕೆಲಸ ತೊಗೋಬೇಕು ಅನ್ನೋದಾದರೆ ಡೆಫಿನೆಟ್ಲಿ ವರ್ಕ್ ಆಗ್ತಿರುತ್ತೆ ಅಂತ ಆಯಿತು. ಹೌದು, ಅದರಲ್ಲಿ ಎರಡು ಮಾತಿಲ್ಲ ಮೇಡಮ್. ಈಗ ಈ ಜೈಲು ಇಲಾಖೆ ಮತ್ತು ಪೊಲೀಸ್ ಇಲಾಖೆಗೆ ಸಂಬಂಧ ಇರಲ್ಲ. ಒಳಗಡೆ ಮಾಲ್ಗತ್ತಿ ಸಾಹೇಬ್ರು ಹೇಳಿದಂಗೆ 2 ಲೇಯರ್ ಅಷ್ಟೇ ಪೊಲೀಸ್ ಇರ್ತಾರೆ, ಇನ್ನೆಲ್ಲನೂ ಜೈಲ್ ಸಿಬ್ಬಂದಿ. ಆ ಜೈಲ್ ಸಿಬ್ಬಂದಿ ಸಹಕಾರ ಇಲ್ಲ ಅಂತ ಅಂದರೆ ಒಂದು ಹುಲ್ಕಡ್ಡಿನೂ ಸಹ ಅಲ್ಲಾಡಲ್ಲ. ಈ ಜೈಲ್ ಸಿಬ್ಬಂದಿನೇ ಅವ್ರಿಗೆ ಏನೆಲ್ಲ ಫೆಸಿಲಿಟಿ ಬೇಕು
ಅದನ್ನು ಆ ಟೀಮ್ ಲೀಡರ್ಸ್ ಇರ್ತಾರೆ, ಇಲ್ಲಿ ಓಲ್ಡು ಕೈದಿಗಳಿರ್ತಾರೆ, ಕನ್ವಿಕ್ಟ್ ಆಗಿ ತುಂಬ ದಿನದಿಂದ ಇರೋವಂಥವ್ರು ಸೀನಿಯರ್ಸ್ ಆಗಿರ್ತಾರೆ. ಆಮೇಲೆ ಇವತ್ತಿನ ದಿನ ಏನಾಗಿದೆ ಅಂದರೆ ಜೈಲಿಗೆ ಹೋಗೋದು ಪ್ಯಾಷನ್ ಆಗಿದೆ. ಜನ ಮತ್ತೆ ಮತ್ತೆ ಜೈಲಿಗೆ ಹೋಗೋಕ್ಕೆ ಇಷ್ಟಪಡುವಂಥ ಜನ ನಮ್ಮ ಸೊಸೈಟಿಯಲ್ಲಿ ನಮ್ಮ ಸುತ್ತಮುತ್ತ ಇದ್ದಾರೆ. ಜೈಲಿಗೆ ಹೋಗೋದು ಅವರು ರಿಫಾರ್ಮೇಟಿವ್ ಹೋಗಲ್ಲ. ದೆ ಕೀಪ್ ಲರ್ನಿಂಗ್, ದೆ ಕೀಪ್ ಕಾಂಟ್ಯಾಕ್ಟಿಂಗ್ ಕ್ರಿಮಿನಲ್ಸ್. ನೀವು ಒಂದು ಸಾರಿ ಜೈಲಿಗೆ ಹೋಗಿ ಒಂದು 100ಕ್ಕೆ 5ರಿಂದ 10 ಜನ ಅಷ್ಟೇ ಬದಲಾಗಿ ನಮಗೆ ಈ ಸವಾಸ ಬೇಡ ಅಂತ ಬರೋರು. 90% ಅವರು ಮಲ್ಟಿಪ್ಲಿಕೇಶನ್ ಮಾಡ್ಕೋತಾರೆ ಅವರ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ನ. ತಾವು ನೋಡ್ಬೋದು ಇವಾಗ ರೌಡಿ ಶೀಟರ್ಸು, ಆಮೇಲೆ ಈ ಮರ್ಡರ್ ಕೇಸುಗಳು. ಒಬ್ಬ ಒಂದು ಮರ್ಡರ್ ಮಾಡಿ ಅವ್ನಿಗೆ ಹೋಗಿದ್ದಾನೆ ಅಂತಂದರೆ, ಒಳಗಡೆ ಹೋಗಿದ್ದಾನೆ ಅಂತಂದರೆ ಅವನಿಗೆ ಅಪಾರವಾದ ಗೌರವ ಕೊಡ್ತಾರೆ. ಅವನಿಗೆ ಅಲ್ಲಿ ಕಾಂಟ್ಯಾಕ್ಟ್ಸ್ ಬೆಳೆಯುತ್ತೆ. ಇವತ್ತು ಆ್ಯಸ್ ಎ ಅಡ್ವೊಕೇಟ್ ಹೇಳ್ತೀನಿ ನಾನು, ಒಂದು ಜೈಲಿಗೆ ಯಾರಾದ್ರೂ ಇವತ್ತು ಹೋಗ್ತಾರೆ ಅಂತಂದರೆ ಇನ್ಫ್ಲೂಯೆನ್ಸ್ ಹುಡುಕೋತಾರೆ. ಅವ್ರಿಗೆ ಗೊತ್ತಾಗುತ್ತೆ ಇಂಥವ್ರ ಹತ್ರ ಹೋದ್ರೆ ಈ ಕೆಲಸ, ಇಂಥವ್ರ ಹತ್ರ ಹೋದ್ರೆ ನಮಗೆ ಅಲ್ಲಿ ಫೆಸಿಲಿಟಿ ಸಿಗುತ್ತೆ. 15 ದಿನನೋ 20 ದಿನನೋ ನನ್ನನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತಂದರೆ ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು, ಯಾರಲ್ಲಿದ್ದಾರೆ ಅಂತ ಹೇಳಿ ಕಾಂಟ್ಯಾಕ್ಟ್ ತೊಗೊಂಡು ಇವನು ಹೋಗ್ತಾ ಇದ್ದಂಗೆ ಅವನ್ನ ಭೇಟಿ ಮಾಡ್ತಾರೆ. ಅವನು ಇಂಥವ್ರಿಗೆ ದುಡ್ಡು ಹಾಕು ಅಂತ ಹೇಳ್ತಾನೆ. ಇಲ್ಲ ಅಂತಂದರೆ ನರಕ ಎಲ್ಲಿದೆ ಅಂತಂದರೆ ಜೈಲಲ್ಲಿ. ನಿನ್ನ ಹತ್ರ ದುಡ್ಡಿರಬೇಕು, ಇಲ್ಲ ನೀವು ಸರ್ವಿಸ್ ಮಾಡೋಕ್ಕೆ ರೆಡಿ ಇರಬೇಕು. ಸುಮ್ಮನೆ ಹೋಗಿ ನಾನು 15 ದಿನ 20 ದಿನ ಅಥವಾ 2 ವರ್ಷ ಜೈಲಲ್ಲಿ ಇರ್ತೀನಿ ಅಂತಂದರೆ ದುಡ್ಡಿಲ್ಲದೆ ಇರೋನಿಗೆ ನಿಜವಾದ ನರಕ ಅಲ್ಲಿ ತೋರಿಸುತ್ತೆ. ರಿಫಾರ್ಮೇಟಿವ್ ಅವನಿಗೆ ಸಿಗುತ್ತೆ. ಅಲ್ಲೇನು ಮಾಡ್ತಾರೆ ಇವರು, ಈ ದೊಡ್ಡ ದೊಡ್ಡ ಕ್ರಿಮಿನಲ್ಸು ಒಂದು 3 ಸ್ಟೇಜು 4 ಸ್ಟೇಜು 2 ಸ್ಟೇಜು ಈ ಥರ ಇರೋಂಥವ್ರು ಕಾಂಟ್ಯಾಕ್ಟ್ಸ್ ತೊಗೊಂಡು ಹೊರಗಡೆ ಬಂದು ಅವ್ರು ಹೇಳೋಂಥ ಕೆಲಸನ ಮಾಡ್ತಾರೆ. ಇವರಿಗೆ ಫೋನ್ ಫೆಸಿಲಿಟಿ, ಈಗ ನಾನು ಸುಮಾರು ಸಾರಿ ಜೈಲಿಗೆ ಭೇಟಿ ನೀಡಿದ್ದೀನಿ. ಪರಪ್ ನಗರ ಸ್ಟೇಷನ್ ಬರ್ತಾ ಇದ್ದಂಗೆ ನಮಗೆ ಸಿಗ್ನಲ್ ಇರಲ್ಲ. ಒಂದು ಎಲ್ಲಾರ ಬಂದು ವಾಟ್ಸಪ್ ಕಾಲ್ ಮಾಡ್ಕೋಬೇಕು, ಇಲ್ಲ ಕಂಪ್ಲೀಟ್ ಕಟ್ ಆಗ್ಬಿಡುತ್ತೆ. ಬಟ್ ಈಗ ದರ್ಶನ್ ಅವ್ರಿಗಾಗಿರ್ಬೋದು ಅಥವಾ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಆಗಿರ್ಬೋದು, ಇಂಥವ್ರಿಗೆಲ್ಲ ಹೆಂಗೆ ಸಿಗುತ್ತೆ ನೆಟ್ವರ್ಕು? ಮತ್ತೀಗ ಆಂಧ್ರ ನೆಟ್ವರ್ಕ್ ಅಂತ ಕತೆ ಹೇಳ್ತಾ ಇದ್ದಾರೆ. ಅದೆಲ್ಲ ಇವ್ರದ್ದು ಸ್ಟೋರಿ. ಅಲ್ಲಿ ಕೆಲಸ ಮಾಡುವಂಥ ಅಧಿಕಾರಿಗಳಿಗೆ ಚೆನ್ನಾಗಿ ಗೊತ್ತು ಏನು ಮಾಡಿದರೆ ಯಾರಿಗೆ ನೆಟ್ವರ್ಕ್ ಸಿಗುತ್ತೆ, ಎಂಥ ಫೋನ್ ಕೊಡಿಸ್ಬೇಕು, ಇವ್ರಿಗೆ ಎಲ್ಲ ಮಾಹಿತಿ ಇರುತ್ತೆ. ಅದು ಒಂದು ಮನೆ ಇದ್ದಾಗೇನೆ. ನಮ್ಮ ಮನೆಯಲ್ಲಿ ಅಕ್ಕಪಕ್ಕದವ್ರು ಏನು ಮಾಡ್ತಾರೆ ಅಂತ ನಮಗೆ ಗೊತ್ತಿರುತ್ತೆ. ಸೊ ಅವ್ರಿಗೆ ಬಿಟ್ಟಿರ್ತಾರೆ, ಸುಮ್ಮನೆ ಅಂತೂ ಬಿಟ್ಟಿರಲ್ಲ. ದೇ ಪೇಯ್ಡ್ ಫಾರ್ ದಟ್. ನೀವು ಏನೆಲ್ಲ ಮಾಡ್ತೀರಿ ಅದಕ್ಕೆಲ್ಲದಕ್ಕೂ ಒಂದು ಬೆಲೆ ಇರುತ್ತೆ. ನಿಮಗೆ ಹಾಸಿಗೆ ಬೇಕು ಅಂದರೆ ಬೆಲೆ ಇದೆ, TV ಬೇಕು ಅಂದರೆ ಬೆಲೆ ಇದೆ, ಅಥವಾ ಇನ್ನೇನು ಫೆಸಿಲಿಟಿ ಬೇಕು ನೀವು ನಿರೀಕ್ಷೆನೂ ಮಾಡೋಕ್ಕಾಗಿರಲ್ಲ ಅಂಥ ಫೆಸಿಲಿಟೀಸ್ ಎಲ್ಲನೂ ಜೈಲಲ್ಲಿ ಸಿಗುತ್ತೆ. ವಕೀಲರು ಇರೋದ್ರಿಂದಾಗಿ ಸರ್ ನೀವು ಹಲವಾರು ಆಯಾಮದಲ್ಲಿ ಯೋಚನೆಯನ್ನು ಮಾಡ್ತೀರಿ. ಅದಕ್ಕೆ ನಾನು ಕೇಳ್ತಾ ಇದ್ದೆ, ಈಗ ಪ್ರಜ್ವಲ್ ರೇವಣ್ಣ ಮೊಬೈಲಲ್ಲಿ ಮಾತಾಡೋ ವಿಡಿಯೋ ವೈರಲ್ ಆಗ್ತಿರೋದ್ರಿಂದಾಗಿ ಆ ವಿಡಿಯೋ ಯಾರು ಮಾಡಿರ್ತಾರೆ, ಯಾಕೆ ಹರಿಬಿಟ್ಟಿರ್ತಾರೆ? ಈಗ ನಾ ಹೇಳಿದ್ನಲ್ಲ, ಪ್ರಜ್ವಲ್ ರೇವಣ್ಣ ಹತ್ರ ಒಂದೇ ಮೊಬೈಲ್ ಇಲ್ಲ. ಇನ್ನೊಂದೇನು ಅಂತಂದರೆ ಇವರನ್ನು ಹಿಡಿದು ಈ ವಿಡಿಯೋ ನಾನು ಮಾಡಿದ್ದೀನಿ ಅಂತ ಕೊಟ್ಟರೆ ಹೊರಗಡೆ ಬಂತು ಅಂತಂದರೆ ದೆರ್ ಈಸ್ ಪ್ರೈಸ್ ಫಾರ್ ಇಟ್. ಅದಕ್ಕೆ ಬೆಲೆ ಇದೆ. ನಾನು ಇಂಥದ್ದನ್ನು ಕೊಡ್ತೀನಿ, ನಾನು ಇಂಥ ವಿಡಿಯೋ ಮಾಡ್ತೀನಿ. ಸುಮ್ಮನೆ ಈಗ ಯಾರು ಸುಮ್ಮನೆ ಯಾಕೆ ಬಿಡ್ತಾರೆ? ಉದ್ದೇಶಪೂರ್ವಕವಾಗಿ ಅವ್ರು ಪ್ರೀ ಪ್ಲ್ಯಾನ್. ಇದು ರಾಜಕೀಯ ಅಂತಂದರೆ ನಾನು ಆವಾಗಲೇ ಹೇಳಿದ್ದೀನಿ, ಇಟ್ಸ್ ಎ ಗ್ರ್ಯಾಟಿಫಿಕೇಶನ್ ಫ್ರಮ್ ಸೋ ಕಾಲ್ಡ್ ಹೆಡ್ ಆಫ್ ದ ಪ್ರಿಸ್ನರ್ಸ್ ಡಿಪಾರ್ಟ್ಮೆಂಟ್. ಅವರ ಕೋಆಪರೇಷನ್ ಇಲ್ಲ ಅಂತಂದರೆ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಈ ಫೆಸಿಲಿಟೀಸು ಹೆಂಗೆ ಸಿಗುತ್ತೆ? ಇವತ್ತು ಅವತ್ತೇನೋ ದರ್ಶನ್ ಚಾ ಕುಡಿದ್ರು ಅಂತ ಹೇಳಿ ಎಷ್ಟೆಲ್ಲ ರದ್ದಂತ ಮಾಡಿದರು, ಅವ್ರನ್ನ ಪಾಪ ಬಳ್ಳಾರಿಗೆಲ್ಲ ಕಳಿಸಿದ್ರು. ಅದು ಏನೋ ಆಕಸ್ಮಿಕ. ಅದು ಈ ಪರಿಸ್ಥಿತಿ ನೋಡಿದ್ರೆ ಇದು ಆಕಸ್ಮಿಕ ಅಲ್ಲ. ಈಗ ಅಲ್ಲಿ ರೌಡಿಗಳು, ದೊಡ್ಡ ದೊಡ್ಡ ರೌಡಿಗಳಿಗೆ ಅಧಿಕಾರಿಗಳು ಕೆಲವರು ಭಯ ಪಡುವಂಥವ್ರು ಇರ್ತಾರೆ. ಸಾಹೇಬ್ರು ಹೇಳ್ದಂಗೆ ಅವ್ರೇನೋ ಮಾಡ್ಕೊಂಡು ಹೋಗಿದ್ದಾರೆ. ಅವತ್ತು ಆಕಸ್ಮಿಕವಾಗಿ ದರ್ಶನ್ ಅವರು ವಾಕತ್ರು ಅಂತ ಹೇಳ್ಬೋದು, ನಾವು ಸಿಕ್ಕಿದೆ. ಇವ್ರ ರೂಮಲ್ಲಿ ಏನೇನೆಲ್ಲ ಇಟ್ಟಿದ್ದಾರೆ ಅಂತ ತಾವು ಹೇಳ್ತಾ ಇದ್ದೀರಿ. ಬರೇ ಒಂದ್ಸಾರಿ ಫೋನ್ ಮಾತಾಡಿ ಬಿಸಾಕೋದಾದ್ರೆ ಒಂಥರ, ಇದು ಅದಲ್ವಲ್ಲ. ಅವ್ರಿಗೆ ಏನೇನು ಸ್ಟಪ್ ಬೇಕು ಅಂದರೆ ನಾವು ನೋಡಿರೋದು, ಕೇಳ್ತಾ ಇರೋದು ಓನ್ಲಿ ಪೆನ್ ಡ್ರೈವು, ಮೊಬೈಲು ಅಥವಾ ಪೇಪರ್ ಕಟ್ಟಿಂಗ್ಸು, ಅದೊಂದೇ. ಇನ್ನೂ ಏನೇನೆಲ್ಲ ಇರ್ಬೋದು. ಆಮೇಲೆ ಹಾಫ್ ದ ರೆಕಾರ್ಡ್ ಪೊಲೀಸರು ಸಹ ಅವರು ಎಷ್ಟು ಬೇಕೋ ಅಷ್ಟೇ ತೋರಿಸಿರ್ತಾರೆ. ಗಾಟ್ ಇಟ್. ಸೊ ಇಂಥ ವ್ಯವಸ್ಥೆಗೆ ಮೂಲ ಕಾರಣ ADGP ಅವರು.
ಅವರು ಸರಿ ಇದ್ರೆ, ಹಾ. ಮನೆ ಯಜಮಾನ ಸರಿ ಈಗ ಇದ್ರೆ, ಸ್ವತಃ ADGP ನನ್ನ ಗೌರವಕ್ಕೆ ನನ್ನ ಏನದು ಘನತೆಗೆ ವ್ಯತ್ಯಾಸ ಆಗತ್ತೆ ಅಂತ ಹೇಳಿ ಈಗ ದರ್ಶನ್ ಪ್ರಕರಣದಲ್ಲಿ ಹೆಂಗಾಯ್ತೋ ಅದನ್ನ ಗಂಭೀರವಾಗಿ ಈ ಪ್ರಕರಣದಲ್ಲೂ ತಗೊಂಡು ಬಳ್ಳಾರಿ ಕಳ್ಸಕ್ಕಾಗಲ್ವಾ? ಇಲ್ಲ, ಈಗ ನಾನು ಅವಾಗಲೇ ಹೇಳಿದೆ ಮೇಡಮ್, ವೈ ದ ಜೈಲ್ ಶುಡ್ ಟ್ರೀಟ್ ಹಿಮ್ ಆಸ್ ಎ VIP. ಮಾಡಿರೋದು ಮಣ್ತಿನ ಕೆಲಸ, ಸಮಾಜ ಒಪ್ಪಲ್ಲ. ಅವನೇನು ಮಾಡಿದಾನೆ, ಅವ್ನು ಮಾಡಿರೋದು ಯಾರೂ ಒಪ್ಪಲ್ಲ. ಆದರೂ ಅವ್ನು ಯಾಕೆ ನೀವು VIP ಅಂತ ಟ್ರೀಟ್ ಮಾಡ್ತಾ ಇದ್ದೀರಿ? ಈಸ್ ಎ ಕಲ್ಪ್ರಿಟ್ ಅಂಡ್ ಕನ್ವಿಕ್ಟೆಡ್. ಥ್ರೋ ಹಿಮ್ ಇನ್ ಜನರಲ್ ಬ್ಯಾರಕ್ಸ್. ಹೌದು, ಯಾಕೆ VIP ಕೋಣೆ ಅಂತ ಕೊಡ್ತಾ ಇದ್ದೀರಿ? ಸರ್ ಅದು ಜೈಲಿಗೆ ಹೋದ್ಮೇಲೆ ಆಮೇಲೆ ಮೇಲೂ ಇವ್ರು ಹೇಳೋದೇನು ಅಂದರೆ ಐ ಪ್ರೊಫೈಲು ನಾವು ಸೆಕ್ಯೂರಿಟಿ ಕೊಡಬೇಕು. ಮಣ್ತಿನ ಕೆಲಸ ಮಾಡುವಾಗ ನಿನ್ನ ಪ್ರೊಫೈಲ್ ಎಲ್ಲಿ ಹೋಗಿತ್ತು? ನಿಂಗೆ ಜ್ಞಾನ ಇಲ್ವಾ? ನೀನೊಂದು MP ಆಗಿದೆಯಾ, ಜನಪ್ರತಿನಿಧಿ ಆಗಿದೆಯಾ? ಇಂಥ ಕೆಲಸ ಮಾಡುವಾಗ ನೀನು ಎಲ್ಲಿ ಹೋಗಿತ್ತು ನಿನ್ನ ಜ್ಞಾನ? ಇವತ್ತು ನನಗೆ ಸೆಕ್ಯೂರಿಟಿ ಬೇಕು, ಕೋರ್ಟಿಗೆ ಬರೋದು, ಅದು ಇದು ಕೇಳೋದು, ನನಗೆ ಫೆಸಿಲಿಟಿ ಕೊಡಿ, ನಂಗೆ ಮನೆ ಊಟ ಕೊಡಿ, ಮಣ್ಣು ತಿನ್ನೋ ಕೆಲಸ ಮಾಡ್ತಾ ಇದ್ದಾಗ ಎಲ್ಲಿತ್ತು ನಿನ್ನ ಜ್ಞಾನ? ನೀನು ಇಷ್ಟೆಲ್ಲ ಫೆಸಿಲಿಟಿ ತೊಗೊಳಕ್ಕೆ ಅಥವಾ ಈ ಸರ್ಕಾರ ನನಗನ್ಸುತ್ತೆ ಮಾನ್ಯ ಗೃಹ ಸಚಿವರು ಒಳ್ಳೆ ಕೆಲಸನ ಮಾಡಿದ್ದಾರೆ. ಅವರನ್ನು CCB ಅವ್ರನ್ನ ಕಳಿಸಿ ಅವರು ಖುದ್ದು ನೋಡಿ ಅವ್ರಿಗೇನೋ ಅಬ್ಸರ್ವೇಷನ್ ಬಂದಿರುತ್ತೆ. ಆಮೇಲೆ ಇಂಟೆಲಿಜೆನ್ಸ್ ಈಸ್ ವೆರಿ ಸೀರಿಯಸ್. ಅವ್ರಿಗೆ ಮಾಹಿತಿ ಕೊಟ್ಟಿರ್ತಾರೆ ಹಿಂಗೆ ಆಗ್ತಾ ಇದೆ ಅಂತ. ಮಾಹಿತಿ ಇಲ್ಲದೆ ಅವ್ರಿಗೂ ಏನು ಗೊತ್ತಿರಲ್ಲ. ಸೊ ಮಾಹಿತಿ ಸಿಕ್ಕಿದ ತಕ್ಷಣ ಎಚ್ಚೆತ್ಕೊಂಡು ಕ್ರಮ ವಹಿಸಿ ತಮ್ಮ ಗೌರವನ ಉಳಿಸ್ಕೊಂಡಿದ್ದಾರೆ. ರೈಟ್, ಮಾತಾಡ್ತೀನಿ ಸರ್. ಮಮತಾ ಅವರೇ, ಈಗ ಪ್ರಜ್ವಲ್ ರೇವಣ್ಣ ಅನ್ನೋದನ್ನೊಂದು ಕೇಸ್ ಥರ ನೋಡೋಣ. ಈ ವ್ಯಕ್ತಿ ನಡೆದು ಬಂದ ರೀತಿ, ನಡೆಸಿಕೊಂಡ ರೀತಿ ಮಹಿಳೆಯರನ್ನು ಇವತ್ತು ನಮಗೊಬ್ಬ ವ್ಯಕ್ತಿ ಥರ ಕಾಣ್ತಿದ್ರೆ ಹಂಗೆ ಬೇಕಾದಷ್ಟು ಜನ ಇರ್ಬೋದು, ಗೊತ್ತಿಲ್ಲ ಈ ಸೊಸೈಟಿ ಒಳಗೆ. ಯಾಕೆ ಹಂಗೆ ಆಗ್ತಾರೆ? ಆ ಮನಸ್ಥಿತಿ ಯಾಕೆ ಬರುತ್ತೆ? ಎಲ್ಲ ಈಗ ತಾಯಿ, ತಂಗಿ, ಅಕ್ಕ, ಅತ್ತಿಗೆ ಈ ಭಾವನೆ ಇರೋದು ಈ ಭರತ ಭೂಮಿಯಲ್ಲಿ. ಬಟ್ ಹೆಣ್ಮಕ್ಳು ಅಂದರೆ ಅದೇ ದೃಷ್ಟಿಯಲ್ಲಿ ನೋಡಬೇಕು ಅನ್ನುವಂಥ ಮನೋಭಾವ ಪ್ರಜ್ವಲ್ ರೇವಣ್ಣ ಸೇರಿದ ಹಾಗೆ ಯಾರಾದರೂ ಇದ್ದರೆ ಅವ್ರಿಗೆ ಯಾಕೆ ಬರುತ್ತೆ? ಯಾವ ವಾತಾವರಣದಲ್ಲಿ ಬೆಳೆದಿದ್ದಕ್ಕೆ ಹಂಗಾಗತ್ತೆ? ಯಾವಾಗಲೂ ಒಂದು ವ್ಯಕ್ತಿಯ ಸುತ್ತಮುತ್ತಲೂ ಏನಿದೆ ಅದು ಆ ವ್ಯಕ್ತಿಯ ಮನಸ್ಥಿತಿ ಮೇಲೆ ಒಂದು ಗಾಢವಾದ ಪರಿಣಾಮ ಬೀಳುತ್ತೆ. ಆ ಮನೆಯಲ್ಲಿ ವಾತಾವರಣ ಎಲ್ಲಿ ಬೆಳೆದಿರ್ತಾರೋ ಅಲ್ಲಿ ಹೆಣ್ಣಿಗೆ ಜಾಸ್ತಿ ಸ್ವಾತಂತ್ರ್ಯ ಕೊಡ್ತೀರ, ಅವರನ್ನು ಒಬ್ಬ ಆಳಾಗಿ ನಡೆಸ್ಕೊಳ್ಳುವಂಥದ್ದು ಅಥವಾ ಅವರು ಒಂದು ಶೃಂಗಾರಕ್ಕೆ ಸೀಮಿತವಾಗಿರೋದು, ಚೆನ್ನಾಗಿರೋ ರೇಷ್ಮೆ ಸೀರೆ ಉಟ್ಕೊಂಡು ಮೈ ತುಂಬ ಬಂಗಾರ ಹಾಕ್ಕೊಂಡು ಬರೀ ಮನೆಯಲ್ಲಿ ಅಡುಗೆ ತಿಂಡಿ ಇದನ್ನು ನೋಡಿಕೊಂಡು ಹಾಯವಾಗಿರೋ ಒಂದು ರೀತಿ ಮಾತ್ರ ನೋಡ್ತಾರೆ. ಪವರು, ಡಿಸಿಷನ್ ಮೇಕಿಂಗ್ ಅಂತ ಯಾವುದೇ ಒಂದು ಮುಖ್ಯವಾದ ಕೆಲಸಗಳಿಗೆ ಹೆಣ್ಣನ್ನು ಉಪಯೋಗಿಸ್ಕೊಳ್ಳಲ್ಲ. ಅವ್ರು ಹೇಳೋ ಪ್ರಕಾರ ಹೆಣ್ಣಂದರೆ ಅವಳ ಬುದ್ಧಿ ಯಾವಾಗಲೂ ಮೊಣಕಾಲ ಮೇಲಿದೆ ಅನ್ನೋ ರೀತಿ ಟ್ರೀಟ್ ಮಾಡೋ ರೀತಿ ಎನ್ವಿರಾನ್ಮೆಂಟಲ್ಲಿ ಬರ್ತಿದ್ರೆ ಇವ್ರ ಪ್ರಕಾರ ಪವರ್ ಅಂದರೆ ಒಂದು ಹೆಣ್ಣನ್ನು ಮಣಿಸೋದ್ರೊಳಗೆ ಇದೆ. ಸೊ ಇವ್ರು ಏನು ಮಾಡ್ತಾರೆ, ನಮ್ಮ ಭರತ ಭೂಮಿನಲ್ಲಿ ನಾವು ತಾಯಿ ಚಾಮುಂಡಿನ ವರ್ಷಿಪ್ ಮಾಡ್ತೀವಿ, ಹೆಣ್ಣಿನ ಪ್ರತಿಯೊಂದು ಫಾರ್ಮನ್ನು ಕೂಡ ಪೂಜೆ ಮಾಡ್ತೀವಿ. ಆದರೆ ಒಂದು ಕಾನ್ಫಿಡೆಂಟ್ ವಿಮೆನ್ ಇದ್ದಾರೆ ಅಂತಂದರೆ ಅವರು ನಿಜವಾಗ್ಲೂ ನಿಮ್ಮ ಮನೆಯಲ್ಲೇ ಗೌರವ ಸಿಗ್ತಾ ಇದೆಯಾ ಅದು ಮುಖ್ಯ. ಯಾಕಂದರೆ ನಮ್ಮ ಪೇಟ್ರಿಯಾರ್ಚಲ್ ಮನಸ್ಥಿತಿ ಹೇಗಿದೆ ಅಂತಂದರೆ ಒಂದು ಹೆಣ್ಣು ಆಕೆ ಪದವೀಧರೆ ಆಗಿ ಕೆಲಸ ಮಾಡಿ ದುಡಿತಾ ಇದ್ದರೂ ಕೂಡ ಆಕೆನ ಕೆಲವೊಂದು ರೋಲ್ಗಳಲ್ಲೇ ರಿಸ್ಟ್ರಿಕ್ಟ್ ಮಾಡಿರೋಂಥ ಒಂದು ಮನಸ್ಥಿತಿ ನಮ್ಮ ಸೊಸೈಟಿನಲ್ಲಿ ಎಲ್ಲ ಕಡೆ ಎದ್ದು ಕಾಣ್ಬೋದು. ನಿಮಗೆ ಇದು ಜನಸಾಮಾನ್ಯರ ಮನೆಗಳಲ್ಲೂ ಎದ್ದು ಕಾಣ್ಬೋದು. ಹೆಣ್ಣಿಗಿರುವಂಥ ರೂಲ್ಗಳು ಗಂಡು ಮಕ್ಕಳಿಗೆ ಇರಲ್ಲ. ಗಂಡು ಮಕ್ಕಳು ರಾತ್ರಿ 12 ಗಂಟೆಗೆ ಮನೆಗೆ ಬಂದ್ರೂ ಪರವಾಗಿಲ್ಲ ಅಂದ್ಕೊಂಡು ಹೆಣ್ಣು ಸಂಜೆ 8 ಗಂಟೆ ಮೇಲೆ ಮನೆಗೆ ಬಂದು ಸೇರ್ಕೋಬೇಕು ಅಥವಾ ಕತ್ಲಾಗೋದ್ರೊಳಗೆ ಮನೆಗೆ ಬಂದು ಸೇರ್ಕೋಬೇಕು ಅಂತ ಬಯಸುವಂಥ ಮನಸ್ಥಿತಿನೇ. ಯಾಕಂದರೆ ಸಮಾಜ ಹಂಗಿದೆ, ಅವ್ರನ್ನ ಬ್ಲೇಮ್ ಮಾಡೋ ನೆಸೆಸಿಟಿ ಇಲ್ಲ. ಸಣ್ಣ ಸಣ್ಣ 5-5 ಮಕ್ಕಳು 2-2 ಈಗ ತಾನೇ ಹುಟ್ಟಿದ ಮಕ್ಕಳನ್ನೇ ಬಿಡ್ತಾ ಇಲ್ಲ ನಮ್ಮ ಸಮಾಜ. ಅವಲ್ಲೇನೆ ರೇಪ್ ಆಗ್ತಾ ಇದೆ ಅಂದರೆ ಆ ಮಗು ಹೇಗೆ ತಪ್ಪು ಮಾಡಿದೆ ಯೋಚನೆ ಮಾಡಿ. ಸೊ ಹಿಂಗೆ ನೋಡಿದಾಗ ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಹೆಣ್ಣಿಗೆ ಕಸ್ತಕೊಂಡಿರೋ ಎನ್ವಿರಾನ್ಮೆಂಟಲ್ಲಿ ಪ್ರಜ್ವಲ್ ರೇವಣ್ಣ ಬೆಳೆದಿದ್ದರೆ ಅವರಿಗೆ ಖಂಡಿತ ಹೆಣ್ಣು ಒಬ್ಬ ಸಾಮಾನ್ಯ ಪ್ರಜೆ, ಅವಳಿಗೂ ಅವಳದೊಂದು ರೈಟ್ಸ್ ಇದೆ, ಅವಳ ದೇಹದ ಮೇಲೆ ಅವಳಿಗೆ ರೈಟ್ಸ್ ಇದೆ, ಅವಳಿಗೂ ಚಿಂತನೆ ಮಾಡೋಕ್ಕೆ ಒಂದು ಕೆಪಾಸಿಟಿ ಇದೆ, ಆಕೆನೂ ಕೂಡ ಒಂದು ಮನುಷ್ಯ, ಅವಳ ಕನ್ಸೆಂಟ್ ನಾನು ತಗೋಬೇಕು, ಈ ರೀತಿ ಎಲ್ಲ ಯೋಚನೆ ಮಾಡೋಕ್ಕೆ ಬರುತ್ತೆ. ರೆಸ್ಪೆಕ್ಟ್ ಕೊಡೋದು ಕೂಡ ಬರುತ್ತೆ. ಒಂದು ಹೆಣ್ಣನ್ನು ಎಷ್ಟು ಮಟ್ಟಿಗೆ ರೆಸ್ಪೆಕ್ಟ್ ನಾನು ಕೊಡಬೇಕು ಅನ್ನೋದು ಕೂಡ ಬರುತ್ತೆ. ಈ ಕೇಸ್ ನೋಡಿದಾಗ ಛೇ
ನಾನೊಬ್ಬ ಸಂಸದನಾಗಿದ್ದುಕೊಂಡು ಹೀಗೆಲ್ಲ ಮಾಡಿಬಿಟ್ಟೆ, ಅಯ್ಯೋ ನನ್ನ ಗೌರವಕ್ಕೆ ಚ್ಯುತಿ ಬಂತು, ಅರೆ ನನಗೆ ನ್ಯಾಯಾಲಯದಿಂದಲೇ ಜೀವಾವಧಿ ಶಿಕ್ಷೆ ವಿಧಿಸ್ಬಿಟ್ಟಿದ್ದಾರೆ, ನಾನು ಬದಲಾಗಬೇಕು, ನಾನು ಪರಿವರ್ತನೆ ಆಗಬೇಕು, ಇದ್ಯಾವುದು ಬಂದಿಲ್ವಾ? ಅವರ ಮುಖ ಅಥವಾ ಅವ್ರಿಗೆ ಎಕ್ಸಿಸ್ಟಿಂಗ್ ಆಗಿ ಅವ್ರು ನಡೆಸ್ಕೊಂಡು ಹೋಗ್ತಿರೋದು, ಒಬ್ಬ ವ್ಯಕ್ತಿ ಗಿಲ್ಟಿ ಆದರೆ ಗಿಲ್ಟಿ ಮೈಂಡ್ ಟ್ರಿಕ್ಸ್ ಅಂತ ನಾವು ಹೇಳ್ತೀವಿ. ಅವ್ರ ಬಾಡಿ ಲ್ಯಾಂಗ್ವೇಜಲ್ಲೇ ನೀವು ನೋಡ್ಬೋದು, ಡ್ರೂಪಿಂಗ್ ಶೋಲ್ಡರ್ಸ್ ಇರುತ್ತೆ, ಮುಖದಲ್ಲಿ ಅದು ಕಾಣಿಸ್ತಾ ಇರುತ್ತೆ, ಶೇವ್ ಮಾಡ್ಕೊಳ್ಳದೆ ಇರೋದು, ಅಥವಾ ಅವರು ಜಾಸ್ತಿ ಆದಷ್ಟು ಒಂದು ಸ್ಯಾಡ್ನೆಸ್ ಅವ್ರ ಮುಖದಲ್ಲಿ ಕಾಣ್ತಿರೋದು, ನಾನು ರಿಫಾರ್ಮ್ ಆಗಬೇಕು ಅಂತ ಪ್ರಯತ್ನ ಪಡ್ತಿರೋದು ವಿಸಿಬಲ್ ಆಗಿ ಗೊತ್ತಾಗುತ್ತೆ. ಒಂದು ವ್ಯಕ್ತಿ ನಿಜವಾಗ್ಲೂ ಆತ್ಮಸಾಕ್ಷಿ ಮಾತು ಕೇಳ್ಕೊಂಡು ನಾನು ತಪ್ಪು ಮಾಡ್ತಾ ಇದ್ದೀನಿ ಅಂತ ಅವರಿಗೆ ಅರಿವಾಗಿದ್ರೆ, ಅದೇ ರಿಫಾರ್ಮು ಎಲ್ಲ ಜೈಲ್ಗಳಲ್ಲೂ ಆಗಬೇಕಾಗಿರೋದು, ಎಲ್ಲ ಜೈಲ್ ಬರ್ಡ್ಸೂನು ಎಲ್ಲ ಖೈದಿಗಳಿಗೂ ಆಗಬೇಕಾಗಿರೋದು ಅದೇ ರಿಫಾರ್ಮೇನೆ. ಬಟ್ ಇವರಿಬ್ರು ಹೇಳ್ತಿರೋ ಮುಖ ನಾವು ನೋಡಿಲ್ದಿರೋ ಮುಖ. ಅಲ್ಲೇನಾಗ್ತಾ ಇದೆ, ಅಲ್ಲಿ ಪವರ್ ಬಿಲ್ಡ್ ಮಾಡಕ್ ಹೋಗ್ತಾರೆ. ಯಾರು BC ಅಂದ್ರೆ ಒಂದು ಸ್ವಲ್ಪ ರೌಡಿ ಶೀಟರ್ ಆಗಿದ್ದಾನೋ ಅವನು ಅಲ್ಲಿ ಜೈಲ್ಗೆ ಹೋಗಿ ಬಂದ್ಮೇಲೆ ಇನ್ನೂ ಪವರ್ಫುಲ್ ಆಗ್ತಾನೆ. ಯಾಕಂದರೆ ಇನ್ನು ಅಲ್ಲಿ ಜೈಲಲ್ಲಿ ಕೂತಿರೋ ಪವರ್ಫುಲ್ ಗ್ಯಾಂಗ್ ಲೀಡರ್ ಜೊತೆ ಸಹವಾಸ ಮಾಡ್ಕೊಂಡು ಇಲ್ಲಿ ಹೊರಗಡೆ ಕ್ರೈಮ್ ಮಾಡ್ತಾನೆ. ಸೊ ಕ್ರೈಮ್ ಅನ್ನೋದು ನಾವು ರೂಟ್ದಿಂದ ತೆಗಿಯೋಕ್ಕೆ ಆಗ್ತಾನೆ ಇಲ್ಲ. ದಿಸ್ ಇಸ್ ಆಲ್ ಪವರ್ ಪೊಲಿಟಿಕ್ಸ್. ಈಗ ನಾವು ಈಗಿನ ಕರೆಂಟ್ ಗೌರ್ಮೆಂಟ್ನ ಶ್ಲಾಘಿಸ್ತಾ ಇದ್ದೀವಿ, ಯಾಕಂದರೆ ಅವರಿಬ್ಬರು ಆಪೋಸಿಟ್ ಪಾರ್ಟಿ. ಅಲ್ಲಿ ಅವ್ರು ಯಾವ ಟೈಮಲ್ಲಿ ರಾಜಕಾರಣಿಗಳು ಒಬ್ರಿಗೊಬ್ರು ಫ್ರೆಂಡ್ಸ್ ಆಗ್ತಾರೋ, ಒಬ್ರಿಗೆ ಎಗೇನ್ಸ್ಟ್ ಆಗ್ತಾರೋ ಅದು ಯಾರಿಗೂ ಗೊತ್ತಿಲ್ಲ. ಬಿಕಾಸ್ ರಾಜಕೀಯ ಅದು ರಾಜಕೀಯ. ಕ್ರಮ ಆಗಬೇಕು ಸರ್. ಇಷ್ಟೆಲ್ಲ ನೋಡ್ತಾ ಇದ್ದಾಗ ಸಾಮಾನ್ಯರಿಗೆ ಅನಿಸೋದು ಇಂಥವ್ರ ಮೇಲೆ ಸರಿಯಾಗಿ ಕ್ರಮ ತಗೋಬೇಕು ಅಂತ ನಿರೀಕ್ಷೆ ಮಾಡ್ಬೋದಾ? ನಮ್ಮಲ್ಲಿ ಕ್ರಮ ಆಗಬೇಕು ಅಂದರೆ ಯಾರ ಮೇಲೆಲ್ಲ ಆಗಬೇಕು? ಮೇಡಮ್, ನಮ್ಮಲ್ಲಿ 5 ಟೈಪ್ ಆಫ್ ಥಿಯರೀಸ್ ಇದೆ ಈ ಪನಿಷ್ಮೆಂಟ್ ಬಗ್ಗೆ. ಕಾಂಪ್ರಿಹೆನ್ಸಿವು, ಡೆಟರೆಂಟು, ರೆಟ್ರಿಬ್ಯೂಟಿವು ಮತ್ತು ರೆಟ್ರಿಬ್ಯೂಟಿವ್ ಅಂತ. ನಾವು ರಿಫಾರ್ಮೇಟಿವ್ನ ಪಾಲಿಸ್ತಾ ಇದ್ದೀವಿ ನಮ್ಮ ದೇಶದಲ್ಲಿ. ನಾವು ಕೈದಿನ ಬದಲಾಗಕ್ಕೆ ಏನೆಲ್ಲ ಸಾಧ್ಯತೆಗಳಿದೆ, ಹ್ಯೂಮನ್ ರೈಟ್ಸ್ ಆಗಿರ್ಬೋದು, ಸರ್ಕಾರ ಆಗಿರ್ಬೋದು, ಅಥವಾ ನಮ್ಮ ಇತರೆ ದೇಶಗಳನ್ನು ನೋಡಿ ಕೈದಿಗಳನ್ನು ಯಾವ ರೀತಿ ನಾವು ಪಳಗಿಸ್ಬೇಕು ಅಥವಾ ಅವರನ್ನು ಬದಲಾಯಿಸಿ ಹೊರಗೆ ತರಬೇಕು ಅಂತ ಹೇಳಿ ಈ ದೇಶ ರಿಫಾರ್ಮೇಟಿವ್ನ ರಿಹ್ಯಾಬಿಲಿಟೇಷನ್, ಇಟ್ಸ್ ನಾಟ್ ಎ ಜೈಲ್ ಆ್ಯಕ್ಚುಲಿ, ರಿಹ್ಯಾಬಿಲಿಟೇಷನ್ ಸೆಂಟರ್ ಅಂತ ಹೇಳ್ತಾರೆ. ಏನು ರಿಹ್ಯಾಬಿಲಿಟೇಷನ್ ಸೆಂಟರು? ಅವ್ರು ಬಂದು ಮನಪರಿವರ್ತನೆ ಮಾಡೋದಕ್ಕೆ ಅವ್ರಿಗೆ ಕೆಲಸ ಕೊಟ್ಟು ನಿಮ್ಗೆ ಏನೇನೆಲ್ಲ ಹೊರಗೆ ಹೋಗೋದಕ್ಕೆ ಸಹಾಯ ಮಾಡಬೇಕು, ಮತ್ತು ಅವರು ಏನಾದರೂ ಸನ್ನಡತೆ ಇದ್ದರೆ ಅವರನ್ನು ಬೇಗ ಬಿಡಬೇಕು. ಈ ಥರ ಎಲ್ಲ ನಮ್ಮ ದೇಶ ಅಳವಡಿಸ್ಕೊಂಡಿದೆ. ಆಮೇಲೆ ಇಲ್ಲಿ ರಿಫಾರ್ಮೇಟಿವ್ ಇರೋದ್ರಿಂದ ಕೈದಿಗಳಿಗೆ ಭಯ ಇಲ್ಲ. ಏನು ಮಾಡ್ತಾರೆ, ನನಗೇನು ಆಚೆ ಇದ್ದರೆ ಏನಿದೆ ಅದೇ ಫೆಸಿಲಿಟಿ, ಆಮೇಲೆ ಪೆರೋಲ್ ಇರುತ್ತೆ, ವಾರಕ್ಕೆ ತಿಂಗಳಿಗೆ ನಮಗೆಲ್ಲ ಹೆಂಗೆ ರಜೆ ಸಿಗುತ್ತೆ 1 ದಿನ 2 ದಿನ ಅಂತೇಳಿ ಆ ಪೆರೋಲ್ ಮೇಲೆ ಬರ್ತಾರೆ, ಮತ್ತೆ ವಾಪಸ್ ಹೋಗ್ತಾರೆ. ಆಮೇಲೆ ಅಲ್ಲಿ ಕಾಂಟ್ಯಾಕ್ಟ್ಸ್ನ ಬೆಳ್ಕೊಂಡು ಶ್ರೀಮಂತರಾಗಿರೋವಂಥ ಕೈದಿಗಳು ಜಾಸ್ತಿ ಇದ್ದಾರೆ. ಮತ್ತು ಆ್ಯಕ್ಟಿವ್ ಆಗಿ ಇನ್ನೂ ದೊಡ್ಡ ದೊಡ್ಡ ಕ್ರೈಮ್ಸ್ನ ಮಾಡಿಸ್ತಾರೆ. ಇದು ಏನು ಹೇಳ್ತೀರಿ, ಆರ್ಗನೈಸಿಂಗ್, ಜೈಲಿಂದ ಆರ್ಗನೈಸ್ ಮಾಡಿಸ್ತಾರೆ, ಅದು ಒಂದು. ಆಮೇಲೆ ಈಗ ನಾವು ಬೇರೆ ಒಂದು ದುಬೈ ಅಥವಾ ಮುಸ್ಲಿಂ ಕಂಟ್ರೀಸ್ಗೆ ಹೋದರೆ ಹೈ ಟು ಹೈ, ನೀನು ಕಣ್ಕಿತ್ತಿದ್ಯಾ, ನೀನು ಕಣ್ಕಿತ್ತಾಕ್ತೀವಿ, ಕರೆಕ್ಟ್, ನಿನ್ನ ಕೈ ಕತ್ತರಿಸಿದ್ಯಾ, ನಿನ್ನ ಕೈ ಕತ್ತರಿಸ್ತೀವಿ. ಅದನ್ನು ಮುಂದಿನ ದಿನಗಳಲ್ಲಿ ಖಂಡಿತ ಇದು ಬದಲಾವಣೆ ಮಾಡಿಲ್ಲ ಅಂತಂದರೆ ಜೈಲಿಟ್ಟೂ ಪ್ರಯೋಜನ ಇರಲ್ಲ. ಆಮೇಲೆ ಜೈಲಿಂದ ಏನು ಲಾಭ ಆಗ್ತಾ ಇದೆ, ಜೈಲಿಗೆ ಹೋಗೋದ್ರಿಂದ ಯಾರಿಗೆ ನಷ್ಟ, ಯಾರಿಗೆ ಲಾಭ? ಈಗ ನಾನು ಯಾರನ್ನೋ ಕತ್ತರಿಸ್ಬಿಟ್ಟು ಹೋಗ್ತೀನಿ ಅಂತಂದರೆ ಎಂಜಾಯ್ ಮಾಡಿ ಒಂದಷ್ಟು ದಿನ ಬರ್ತೀನಿ, ಕತ್ತರಿಸಿ ತಪ್ಪೇ ಅಲ್ಲ. ಆ ರೀತಿ ಮನೋಭಾವನೆ ಇವತ್ತು ನಮ್ಮ ಸೊಸೈಟಿ ಬೆಳೆಸ್ಕೊಳ್ತಾ ಇದೆ. ಸರ್ಕಾರಗಳು ಇದ್ರ ಬಗ್ಗೆ ಗಂಭೀರವಾಗಿ ಪರಿಗಣಿಸಿ ಸ್ವಲ್ಪ ಈ ರಿಫಾರ್ಮೇಟಿವ್ ಅನ್ನೋದನ್ನು ನಿಧಾನಕ್ಕೆ ತೆಗೆದು, ನಿಜವಾಗ್ಲೂ ರಿಫಾರ್ಮೇಟಿವ್ ಆಗೋರು ಬರೀ 5-10%, ಇನ್ನು ಉಳಿಕೆಯವರೆಲ್ಲನೂ ಇಷ್ಟಪಡ್ತಾರೆ ಜೈಲಿಗೆ ಹೋಗೋಕ್ಕೆ. ನಾನು ಆವಾಗಲೇ ಹೇಳ್ದಂಗೆ ಜೈಲಿಗೆ ಹೋಗೋದು ಪ್ಯಾಷನ್ ಆಗಿಬಿಟ್ಟಿದೆ ಇವತ್ತಿನ ಯುವಕರಿಗೆ. ಅಲ್ಲಿ ಹೋಗಿ ಬಂದಿರೋವಂಥವ್ರು, ಆಮೇಲೆ ಅವ್ರಿಗೆ ಏನೆಲ್ಲ ಬೇಕು, ನೀವಾಗ ನಿಮಗೆ ಪಿಜ್ಜಾ ಬೇಕಾ, ಬರ್ಗರ್ ಬೇಕಾ, ಎಲ್ಲ ಸಿಗುತ್ತೆ ಅಲ್ಲಿ. ಬಿರಿಯಾನಿ, ನಿಮ್ಗೆ ಎಂಥ ಬಿರಿಯಾನಿ ಬೇಕು, ಯಾವ ಹೋಟೆಲ್ದು ಊಟ ಬೇಕು, ಎಲ್ಲ ವ್ಯವಸ್ಥೆ ಆಗುತ್ತೆ ಅಲ್ಲಿ. ಸೊ ಆಗಿದ್ದವಾಗ ಯಾಕೆ ಭಯ ಪಡ್ತಾರೆ? ರೈಟ್. ಆಡಳಿತ ಸರ್ಕಾರ ಗಂಭೀರವಾಗಿ ಇದನ್ನು ಪರಿಗಣಿಸುತ್ತೆ ಅಂತ ಅನ್ಸುತ್ತಾ? ಇಲ್ಲೂ ರಾಜಕೀಯಗಳೇ ಪ್ಲೇ ಆಗ್ಬಿಡ್ತವ? ಇವತ್ತು ನಮ್ಮ ಹೋಮ್ ಮಿನಿಸ್ಟರ್ ಸಾಹೇಬರು ಹೇಳಿದ್ದಾರೆ, ನಾನು
ಒಳ್ಳೆ ಕ್ರಮ ಕೈಗೊಂಡಿದ್ದೀನಿ ಅಂತ. ಅವರೂ ಅದರಿಂದನೇ ಇರೋಕ್ಕಾಗಲ್ಲ, ಅವ್ರಿಗೆ ಇದೊಂದೇ ಕೆಲಸನೂ ಇರಲ್ಲ. ಕರೆಕ್ಟ್, ನಿಜ, ವಾಸ್ತವ. ಇದನ್ನೇನೆ ದಿನ ಬೆಳಗ್ಗೆ ಸಾಯಂಕಾಲ ಜೈಲಲ್ಲಿ ಏನಾಗ್ತಾ ಇದೆ ಅಂತ ಇರೋಕ್ಕಾಗಲ್ಲ. ಅದಕ್ಕೆ ಅಂತಲೇ ಒಂದು ವ್ಯವಸ್ಥೆ ಇದೆ. ಆ ವ್ಯವಸ್ಥೆನ ಬಿಗಿ ಮಾಡಿದ್ರೆ ಇದು ಸರಿ ಹೋಗುತ್ತೆ ಮೇಡಮ್. ರೈಟ್. ನಂಗೆ ಲಾಸ್ಟ್ ಒಂದು ರಿಯಾಕ್ಷನ್. ಈಗ ಪ್ರಜ್ವಲ್ ರೇವಣ್ಣ ಮನಸ್ಥಿತಿ ಬಗ್ಗೆ ಮಾತಾಡ್ತಾ ಇದ್ವಿ. ಅದರ ಲಾಭವನ್ನು ಪಡ್ಕೊಳ್ತಿರುವಂಥ ADGP ಅಥವಾ ಮತ್ತೆ ಯಾರೋ ಗೊತ್ತಿಲ್ಲ ಯಾರ್ಯಾರು ಅಂತ ಹೇಳಿ ಅಲ್ಲಿನ ಸಿಬ್ಬಂದಿ, ಅಂದರೆ ದುಡ್ಡು ಮಾಡ್ಕೊಳ್ಳುವಂತಹ ಮನಸ್ಥಿತಿ ಬಗ್ಗೆ ಏನು ಹೇಳ್ತೀರಿ ಅಂತ, ಅದು ಯಾಕೆ ಬರುತ್ತೆ? ಖಂಡಿತ, ಎಲ್ಲಿ ಮನುಷ್ಯನಿಗೆ ಆಪರ್ಚುನಿಟಿ ಇದೆಯೋ ಅಲ್ಲಿ ಅದನ್ನು ಎಕ್ಸ್ಪ್ಲಾಯ್ಟ್ ಮಾಡ್ಕೊಳ್ತಾರೆ. ಯಾಕಂದರೆ ಒಂದೊಂದು ಪೋಸ್ಟಿಂಗಿಗೂ ಅಷ್ಟೊಂದು ದುಡ್ಡು ಕೊಟ್ಟು ಹೋಗಿದ್ದಾರೆ ಅಂದರೆ ನೀವು ದುಡ್ಡು ತೊಗೊಳ್ಳೋದೇ ಅಲ್ವಾ. ಈಗ ನೋಡಿ, ನಾನು ಇದನ್ನು ಕಂಪೇರ್ ಮಾಡ್ತಿದ್ದೀನಿ ಅಂತಲ್ಲ, MBBS ಸೀಟಿಗೆ 1 ಕೋಟಿ 2 ಕೋಟಿ ತೊಗೊಂಡು ಡಾಕ್ಟರ್ ಆಗಿರೋರು ವಾಪಸ್ ಬಂದ ಮೇಲೆ ಮಾನವೀಯ ಕೆಲಸಗಳು ಮಾಡ್ತಾರೆ ಅಂತ ನೀವು ಏನು ಹೇಳೋಕ್ಕಾಗುತ್ತೆ? ಅವರು ಸರ್ಜರಿ ಬೇಡದಿರೋ ಟೈಮಲ್ಲಿ ಇನ್ವೆಸ್ಟ್ ಮಾಡಿದ್ದೀವಿ, ಅದು ರಿಟರ್ನ್. ಇಟ್ ಇಸ್ ಆಲ್ ಅಬೌಟ್ ROI, ವಾಟ್ ವಿ ಕಾಲ್ ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್. ಅದೇ ಮನಸ್ಥಿತಿ ಅವ್ರ ತಲೆಯಲ್ಲಿ ಇರುತ್ತೆ. ನಾನು ಇಷ್ಟು ದುಡ್ಡು ಕೊಟ್ಟಿದ್ದೀನಿ ಅಂತಂದರೆ ನಾನು ಇಷ್ಟು ದುಡ್ಡು ಮಾಡ್ಕೋಬೇಕು ಅಂತ. ಬಟ್ ಈ ಕಾನೂನು ಬಗ್ಗೆ ನಾವು ಯೋಚನೆ ಮಾಡಿದಾಗ, ಆಮೇಲೆ ಶಿಕ್ಷೆಗಳ ಬಗ್ಗೆ ಯೋಚನೆ ಮಾಡಿದಾಗ, ಮುಸ್ಲಿಂ ಕಂಟ್ರಿ ಥರ ನಮ್ಮ ದೇಶಗಳಲ್ಲಿ ಯಾಕೆ ಆಗ್ತಿಲ್ಲ? ಈಗಲೂ ಕೂಡ ಪ್ರತಿ ಸಲ ನಿರ್ಭಯ ಕೇಸು ಇವೆಲ್ಲ ಕೇಸ್ಗಳಾದಮೇಲೆ ರೇಪ್ ವಿಕ್ಟಿಮ್ಸಿಗೆ ಕ್ಯಾಪಿಟಲ್ ಪನಿಷ್ಮೆಂಟ್ ಕೊಡಬೇಕು ಅಂತ ನಾವು ತುಂಬ ಆಗ್ರಹ ಮಾಡ್ತಾ ಇದ್ದಾರೆ. ಬಹಳಷ್ಟು ಸಂಘ ಸಂಸ್ಥೆಗಳು ರೇಪ್ ವಿಕ್ಟಿಮ್ಸಿಗೆ, ಸ್ಪೆಸಿಫಿಕಲಿ ರೇಪ್ ವಿಕ್ಟಿಮ್ಸಿಗೆ, ಯಾಕಂದರೆ ಸಣ್ಣ ಮಗುನೂ ಕೂಡ ಬಿಡ್ತೀರಾ ರೇಪ್ ಮಾಡ್ತಿದ್ದಾರಲ್ಲ ಅಂಥ ವಿಕ್ಟಿಮ್ಸಿಗೆ ಬೇರೆ ದೇಶದ ರೀತಿ ಕ್ಯಾಪಿಟಲ್ ಪನಿಷ್ಮೆಂಟ್ ಕೊಡಬೇಕು ಅಂತ ಬಹಳ ಆಗ್ರಹ ಮಾಡಬೇಕು. ಆ ರೀತಿ ಕಾನೂನು ಬದಲಾವಣೆ ಆಯಿತು ಅಂದರೆ ಪ್ರಜ್ವಲ್ ರೇವಣ್ಣ ಅಂತ ಅವರು ದುಡ್ಡಿರೋರು ಕೂಡ ಬದಲಾಗ್ತಾರೆ. ರೈಟ್. ಓಕೆ, ಥ್ಯಾಂಕ್ ಯು ಮಮತಾ ಸತೀಶ್ ಅವರು, ವೆಂಕಟಾಚಲಪತಿ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಹಲವಾರು ವಿಚಾರಗಳನ್ನು ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿದ್ರೆ ವೀಕ್ಷಕರು, ಇವತ್ತಿನ ಜಿ ಸಂವಾದದಲ್ಲಿ ಪ್ರಜ್ವಲ್ ರೇವಣ್ಣ ಇವರ ಬಗ್ಗೆ ಮಾತಾಡ್ತಾ ಇದ್ವಿ. ಜೈಲಿನಲ್ಲಿ ನೋಡಿ ಯಾವ ರೀತಿ ಫೆಸಿಲಿಟೀಸನ್ನು ಅವ್ರು ಪಡ್ಕೊಳ್ತಾ ಇದ್ದಾರೆ ಅಂತ. ಇತರ ಕೇಸ್ಗಳಲ್ಲಿ ಹೇಗೆ ಗಂಭೀರವಾಗಿ ಕ್ರಮಗಳನ್ನು ತಗೊಳ್ತೀರಾ, ಡೆಫಿನೆಟ್ಲಿ ಈ ಒಂದು ಪ್ರಕರಣದಲ್ಲೂ ಕೂಡ ತೆಗೆದುಕೊಳ್ಳಬೇಕು ಅನ್ನೋದು ನಮ್ಮ ಆಗ್ರಹ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.